ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯವು ಈ ರೀತಿಯಾಗಿದೆ. ಈ ದಿನಗಳು ಕೆಟ್ಟವುಗಳಾಗಿದೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಎಫೆಸ ಸಭೆಯವರಿಗೆ ಬರೆಯುವಾಗ ತಾನು ಹೇಳುವಂತ ಒಂದು ಮಾತೇನೆಂದರೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಮಾತ್ರ ಅಲ್ದರ ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲೂ ಸಹ ಇದೇ ಮಾತನ್ನ ಅವರು ಹೇಳ್ತಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಇಲ್ಲೂ ಸಹ ಅದೇ ಮಾತನ್ನ ಕೊಲೊಸ್ಸೆಯವರಿಗೆ ಪೌಲನ ಹೇಳುತ್ತಾ, ಸಮಯವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಅಂತ ಅವ್ರು ಹೇಳ್ತಾರೆ. ಆಗ ನಾವು ಓದಿದಂತ 2 ವಾಕ್ಯಗಳನ್ನ ಗಮನಿಸಿ ನೋಡುವಾಗ ಎರಡರಲ್ಲೂ ಸಹ ಪೌಲನು ಒಂದೇ ಮಾತು ಹೇಳ್ತಾರೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಈ ಮಾತಿಗೆ ಅರ್ಥ ಏನು? ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ಪೌಲನು ಬರೆಯುವಾಗ ಅದಕ್ಕೆ ಅರ್ಥ ಏನು? ಅದಕ್ಕೆ ಅರ್ಥ ಏನಂದ್ರೆ, ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡುವಂತವர்களಾಗಿರಬಾರದು. ಸಮಯವನ್ನ ನಾವು ಬೆಲೆಯುಳ್ಳದ್ದು ಎಂಬುದಾಗಿ ಎಣಿಸಿ ಅದನ್ನ ನಾವು ಪ್ರಯೋಜನ ಪಡಿಸಿಕೊಳ್ಳಬೇಕು. ಸಮಯ ನಮಗೆ ಬಹಳ ಮುಖ್ಯ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತಂದ್ರೆ, ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ದೇವರು ಕೊಟ್ಟಿರುವಂತ ನಮಗೆ ಸಮಯ ಬಹಳ ಅಮೂಲ್ಯವಾದದ್ದು. ಈ ಸಮಯವನ್ನು ಉಪಯೋಗಿಸುವುದರಿಂದ, ಇದನ್ನ ಬೆಲೆಯುಳ್ಳದ್ದು ಎಂಬುದಾಗಿ ಹೇಳಿ ನಾವು ಉಪಯೋಗಿಸಿಕೊಳ್ಳುವುದರಿಂದ ನಾವು ನಿತ್ಯ ಜೀವವನ್ನು ಪಡೆಯುತ್ತೀವಾ ಇಲ್ಲವಾ ನಿತ್ಯ ನರಕಕ್ಕೆ ನಾವು ಒಳಗಾಗುತ್ತೀವಾ ಅನ್ನೋದು ನಿರ್ಧರಿಸಲ್ಪಡುತ್ತೆ. ದೇವರು ನಮಗೆ ಕೊಟ್ಟಿರುವಂತ ಈ ಸಮಯದಲ್ಲಿ ನಾವು ಏನ್ ಮಾಡ್ತೀವೋ ಅದರ ಮೇಲೆ ನಮ್ಮ ನಿತ್ಯತ್ವ ತೀರ್ಮಾನ ಆಗುತ್ತೆ. ಇಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಸಮಯವನ್ನ ನಾವು ಸರಿಯಾಗಿ ಉಪಯೋಗಿಸಿದರೆ ನಮ್ಮ ನಿತ್ಯತ್ವದಲ್ಲಿ ನಾವು ದೇವರಾಜ್ಯಕ್ಕೆ ಸೇರಿ ಅವರೊಟ್ಟಿಗೆ ಸದಾಕಾಲ ಇರುವುದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಇಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಸಮಯವನ್ನ ನಾವು ಸರಿಯಾಗಿ ಬೆಲೆಯುಳ್ಳದೆಂಬುದಾಗಿ ಎಣಿಸಿಕೊಂಡು ಉಪಯೋಗಿಸದೆ ಹೋದರೆ ನಮ್ಮ ಅಂತ್ಯದಲ್ಲಿ ನಾವು ನರಕಕ್ಕೆ ತಳ್ಳಲ್ಪಟ್ಟು ನರಕದಲ್ಲಿ ಯಾವಾಗಲೂ ಬಾಧೆ ಪಡಬೇಕಾಗಿರುತ್ತೆ. ಈ ಲೋಕದಲ್ಲಿ ನಾವು ಜೀವಿಸುವಂತಹ ಸಮಯ ಬಹುಶಃ ಒಂದು 50 ವರ್ಷ, 60 ವರ್ಷ, 70, 80 ವರ್ಷ ಗಂಟ ಬೇಕಾದ್ರೆ ಬದುಕಬಹುದು. ನಮಗೆ ಕೊಡಲ್ಪಟ್ಟಿರುವಂತಹ ಈ ಒಂದು ಸಮಯ ನಾವು ಎಷ್ಟು ಕಾಲ ಬದುಕ್ತೀವೋ ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಎಷ್ಟೋ ಅಷ್ಟು ಕಾಲ ಖಂಡಿತ ಈ ಲೋಕದಲ್ಲಿ ಬದುಕ್ತೇವೆ. ಆದ್ರೆ ಆ ಬದುಕುವಂತ ಆ ಒಂದು ಅಷ್ಟು ಕಾಲವನ್ನ ನಾವು ಬೆಲೆಯುಳ್ಳದ್ದು ಎಂಬುದಾಗಿ ಎಣಿಸಿಕೊಂಡು ನಾವು ಸರಿಯಾಗಿ ಅದನ್ನು ಉಪಯೋಗಿಸಿಕೊಂಡು ಜೀವನ ಮಾಡಿದ್ರೆ ಅದರಿಂದ ಈ ಲೋಕದಲ್ಲಿ ನಾವು ಮರಣ ಹೊಂದಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ನಿತ್ಯ ಲೋಕದಲ್ಲಿ ನಿತ್ಯ ಜೀವವನ್ನು ಪಡೆದು ದೇವರಾಜ್ಯದಲ್ಲಿ ಸದಾ ಕಾಲ ನಾವು ಇರೋದಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಇಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಈ ಒಂದು ಸ್ವಲ್ಪ ಕಾಲ, ಒಂದು 50, 60, 70, 80 ವರ್ಷ, ಎಷ್ಟೋ ಅಷ್ಟು ಕಾಲ, ಈ ಒಂದು ಕಾಲವನ್ನ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಅದನ್ನ ವ್ಯರ್ಥ ಮಾಡಿಬಿಟ್ರೆ ಆ ನಂತರ ನಾವು ನಿತ್ಯತ್ವದಲ್ಲಿ ಯಾವಾಗಲೂ ನರಕದಲ್ಲಿ ಯುಗ ಯುಗಾಂತರಗಳಲ್ಲಿ ಇರಬೇಕಾಗುತ್ತೆ. ಆಗ ಒಂದು 40, 50, 60, 70, 80 ವರ್ಷದ ಜೀವಿತ ನಮ್ಮ ನಿತ್ಯತ್ವವನ್ನ ತೀರ್ಮಾನ ಮಾಡುತ್ತೆ. ಅದರಿಂದ ನಮಗೆ ಇಲ್ಲಿ ಕೊಡಲ್ಪಟ್ಟಿರುವಂತಹ ಈ ಸಮಯವನ್ನ ನಾವು ಬಹಳ ಬೆಲೆಯುಳ್ಳದೆಂಬುದಾಗಿ ಎಣಿಸಿ ನಿತ್ಯತ್ವದಲ್ಲಿ ಈ ಸಮಯ ನಮಗೆ ನಿತ್ಯ ಜೀವವನ್ನು ಕೊಡುವ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ಐಶ್ವರ್ಯವಂತನು ಲಾಜರನ್ ಇರ್ತಾರೆ. ಐಶ್ವರ್ಯವಂತನು ಅವನ ಜೀವಿತವನ್ನೆಲ್ಲ ಮುಗಿಸಿ ಕೊನೆಗೆ ನರಕಕ್ಕೆ ಹೋಗ್ಬಿಡ್ತಾನೆ. ಲಾಜರನ ಅವನ ಜೀವಿತವನ್ನು ಮುಗಿಸಿ ದೇವರಾಜ್ಯಕ್ಕೆ ಹೋಗ್ತಾನೆ. ಆದ್ರೆ ನರಕಕ್ಕೆ ಹೋದ ನಂತರ ಐಶ್ವರ್ಯವಂತನು ಅಲ್ಲಿ ಗೋಳಿಡ್ತಾನೆ, ಅಯ್ಯೋ ನಾನು ನರಕಕ್ಕೆ ಬಂದ್ಬಿಟ್ನಲ್ಲ, ಈ ಬಾಧೆಯಲ್ಲಿ ನಾನು ವೇದನೆ ಪಡ್ತಾ ಇದ್ದೇನಲ್ಲ ಅಂತ ಅನ್ಬಿಟ್ಟು ಅಲ್ಲಿ ಅವನು ಗೋಳಿಡ್ತಾ ಇರ್ತಾನೆ. ಆದ್ರೆ ಅಲ್ಲಿಂದ ಅವನೊಂದು ಅವಕಾಶ ಕೇಳ್ತಾನೆ, ನಾನು ಹೋಗಿ ನಮ್ಮಂತ ಕುಟುಂಬದವರಿಗೆ ಇದನ್ನ ಹೇಳಿ ನೀವ್ ಈ ತರ ಯಾತನೆ ಸ್ಥಾನಕ್ಕೆ ಬರಬಾರದು ಅಂತ ಅವ್ರಿಗಾದ್ರೆ ಹೇಳ್ತೇನೆ ಅಂತ ಅನ್ಬಿಟ್ಟು ಅವ್ನು ಕೇಳ್ಕೊಳ್ತಾನೆ. ಮೊದಲು ಐಶ್ವರ್ಯವಂತ ಏನ್ ಮಾಡ್ತಾನೆ ಅಂದ್ರೆ, ತನಗೆ ಪಡ್ತಾರಂತ ಆ ವೇದನೆ ತನಗೆ ಕಡಿಮೆ ಆಗ್ಲಿ, ಒಂದ್ ಸ್ವಲ್ಪನಾದ್ರೂ ತನಗೆ ಸಮಾಧಾನ ಸಿಗ್ಲಿ ಅಂತ ಅನ್ಬಿಟ್ಟು ಅಬ್ರಹಾಮನನ್ನ ನೋಡಿ ಲಾಜರನ್ನ ಕಳುಹಿಸಿ ತನ್ನ ಕೊನೆ ಬೆರಳಿನಲ್ಲಿ ನೀರೆಲ್ಲ ಅದ್ದಿ ಒಂದ್ ಸ್ವಲ್ಪ ನೀರಾದ್ರೂ ನನಗೆ ಕೊಡ್ಲಿ, ಈ ಒಂದು ಉರಿಯಲ್ಲಿ ನಂಗೆ ಸಂಕಟ ಪಡ್ತಾ ಇದೀನಿ ಅಂತ ಹೇಳ್ತಾನೆ. ಆದ್ರೆ ಅವನ್ಗೆ ಅದಕ್ಕೆ ಅವಕಾಶ ಇಲ್ಲ. ಒಂದೇ ಒಂದ್ ಸ್ವಲ್ಪ ನೀರು ತನಗೆ ಕೊಡಲ್ಪಟ್ಟು ಆ ಉರಿಯಲ್ಲಿ ತನಗೆ ಸ್ವಲ್ಪ ಸಮಾಧಾನ ಆಗೋದಕ್ಕೂ ಕೂಡ ಐಶ್ವರ್ಯವಂತನಿಗೆ ಅವಕಾಶ ಇಲ್ಲ. ಆ ಅವಕಾಶ ತಿರಸ್ಕರಿಸಲ್ಪಟ್ಟ ನಂತರ ಆಮೇಲೆ ತಾನೇನ್ ಮಾಡ್ತಾನೆ, ಹೋಗ್ಲಿ ನನ್ನ ಕತೆ ಮುಗಿದೋಯ್ತು, ನಾನು ಲೋಕದಲ್ಲಿ ಇರುವಾಗ ನನ್ನ ಸಮಯವನ್ನ ನಿತ್ಯ ಜೀವಕ್ಕೆ ನಾನು ಸೇರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ, ನಿತ್ಯ ನರಕಕ್ಕೆ ಬರೋ ರೀತಿಯಲ್ಲಿ ನನ್ನ ಜೀವಿತ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ, ಕನಿಷ್ಠ ಪಕ್ಷ ನಮ್ಮ ಮನೆಯವರಾದ್ರೂ ಇಲ್ಲಿ ಬರಬಾರದು, ಅವ್ರಿಗಾದ್ರೂ ಹೋಗಿ ಆ ಸುದ್ದಿ ಹೇಳೋಣ
ಅಂತ ಅವಕಾಶ ಕೇಳ್ತಾನೆ, ಅದಕ್ಕೂ ಅವಕಾಶ ಇಲ್ಲ. ಕೊನೆಗೆ ಲಾಜರನನ್ನಾದ್ರೂ ಕಳುಹಿಸ್ರಿ ಅಂತ ಕೇಳುವಾಗ ಲಾಜರನ್ನು ಸಹ ಕಳಿಸೋದಿಲ್ಲ. ಅಬ್ರಹಾಮನ ಹೇಳೋ ಮಾತೇನಂತಂದ್ರೆ, ಅವರಿಗೆ ಮೋಶೆಯ ಧರ್ಮಶಾಸ್ತ್ರ ಇದೆ, ಪ್ರವಾದಿಗಳ ಗ್ರಂಥ ಇದೆ, ಅದನ್ನ ಕೇಳಿ ಅವರು ಮನೆ ತಿರುಗಿದ್ರೆ ಸರಿ. ಆದ್ರೆ ಅದನ್ನ ಕೇಳಿ ಅವ್ರು ಮನೆ ತಿರುಗಿಲ್ಲ ಅಂದ್ರೆ ಸತ್ತು ಹೋಗಿರುವಂತವನು ಒಬ್ಬನ ಎದ್ದು ಹೋಗಿ ಹೇಳಿದ್ರು ಸಹ ಅವ್ರು ಮನೆ ತಿರುಗೋದಿಲ್ಲ ಅಂತ ಹೇಳಿ ಅಲ್ಲಿ ಮುಗಿಸುವುದನ್ನ ದೇವರ ವಾಕ್ಯದಲ್ಲೇ ನಾವು ಕಾಣ್ತೇವೆ. ಆಗ ಈ ಐಶ್ವರ್ಯವಂತನು ನರಕಕ್ಕೆ ಹೋಗಿ ಸದಾಕಾಲ ಉರಿಯಲ್ಲಿ ತಾನು ಬಾಧೆ ಪಡೋದಕ್ಕೆ ಕಾರಣ ಏನು ಅಂತಂತಂದ್ರೆ, ತನಗಿದ್ದಂತ ಈ ಬೋಲಕರ ಸಮಯವನ್ನ ತಾನು ನಿತ್ಯದಲ್ಲಿ ತಾನು ಪರಲೋಕ ರಾಜ್ಯದಲ್ಲಿ ಕಳೆಯೋ ರೀತಿಯಲ್ಲಿ ತಾನು ಉಪಯೋಗಿಸ್ಕೊಳ್ಳಿಲ್ಲ. ತನಗಿದ್ದಂತ ಈ ಸಮಯವನ್ನ ತನ್ನ ಮನಸ್ಸಿಗೆ ಬಂದ ಹಾಗೆಲ್ಲ ತಾನು ಕಳೆದು ಅದರ ಸುಖ ಸಂತೋಷ ಎಲ್ಲ ಅನುಭವಿಸಿ ಕೊನೆಗೆ ತನ್ನ ಕಾಲವನ್ನು ಮುಗಿಸಿ ಆಮೇಲೆ ಹೋಗಿ ಯಾತನ ಸನ್ನದಲ್ಲಿ ಸಿಕ್ಕಾಕೊಂಡ. ಆಮೇಲೆ ಗೋಳಿಟ್ಟ, ಅಯ್ಯೋ ಇದನ್ನ ಬದಲು ಮಾಡಕ್ ಅವಕಾಶ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ವೇದನೆ ಪಟ್ಟ. ಆದ್ರೆ ಏನೇ ವೇದನೆ ಪಟ್ರು ಆಮೇಲೆ ಏನನ್ನು ಸಹ ಬದಲಾಯಿಸಕ್ ಆಗೋದಿಲ್ಲ. ಇದೇ ರೀತಿ ನಾನು ನೀವು ದೇವರು ನಮ್ಮನ್ನ ಈ ಲೋಕದಲ್ಲಿ ಇನ್ನೂ ಜೀವಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಇವತ್ತುವರೆಗೂ ನಾವು ಇನ್ನೂ ಬದುಕಿರೋದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಆದ್ರೆ ನಾವ್ ಇನ್ನೂ ಬದುಕ್ತಾ ಇರುವಂತ ಈ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಈ ಕಾಲ ಅವಕಾಶವನ್ನ ನಿತ್ಯ ಲೋಕದಲ್ಲಿ ನಾವು ನಿತ್ಯ ಜೀವವನ್ನು ಹೊಂದಿ ದೇವರ ರಾಜ್ಯದಲ್ಲಿ ಸದಾಕಾಲ ಇರುವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಅದು ಇಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಈ ಸಮಯವನ್ನ ನಾವು ಹಾಳು ಮಾಡ್ಕೊಂಡ್ರೆ, ಈ ಸಮಯವನ್ನ ನಾವು ಪ್ರಯೋಜನ ಪಡಿಸಿಕೊಂಡಿಲ್ಲ ಅಂತಂದ್ರೆ ಕಡೆಗೆ ನಾವು ನರಕದ ಪಾಲಾಗಿ ಹೋಗಿ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಆಮೇಲೆ ಅಲ್ಲೂ ಹೋಗಿ ಏನೇ ಗೋಳಿಟ್ರೇನು ಏನೇ ನಾವು ಬೇಡಿದ್ರು ಕೂಡ ಯಾವುದೇ ವ್ಯತ್ಯಾಸ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಇವತ್ತೇ ನಾವು ಎಚ್ಚೆತ್ತುಕೊಂಡು ನಮ್ಮ ಸಮಯವನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೇವೆ, ನಾವು ಮುಂದೆ ನಿತ್ಯ ಜೀವನ ಪಡೆಯುವುದಕ್ಕೆ ಅರ್ಹರುಗಳಾಗಿ ನಮ್ಮ ಸಮಯವನ್ನ ನಾವು ಉಪಯೋಗಿಸಿಕೊಳ್ತಾ ಇದ್ದೇವಾ ಇಲ್ಲವಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಸಮಯವನ್ನ ಬೆಲೆಯುಳ್ಳದ್ದು ಎಂಬುದಾಗಿ ನಾವು ಎಣಿಸಿಕೊಂಡು ಉಪಯೋಗಿಸಿ ಜೀವಿಸಬೇಕಾದದ್ದು ನಮಗೆ ಬಹಳ ಮುಖ್ಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ ವಾಕ್ಯಗಳು 4 ಮತ್ತು 5 ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳುತ್ತಾರೆ, ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾರೆ, ನನ್ನನ್ನ ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ಮಾಡಬೇಕು. ಕತ್ತಲು ಬರುತ್ತದೆ, ಆಮೇಲೆ ಯಾರು ಏನನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆಗ ಬೆಳಕು ಕತ್ತಲು ಏನನ್ನ ಸೂಚಿಸುತ್ತದೆ? ಬೆಳಕು ದೇವರು ಕೊಟ್ಟಿರುವಂತ ಕೃಪಾ ಕಾಲ ಅವಕಾಶ. ದೇವರು ಕೊಟ್ಟಿರುವಂತ ಕೃಪಾ ಕಾಲ ಅವಕಾಶದಲ್ಲಿಯೇ ನಾವು ಮಾಡಬೇಕಾದದನ್ನು ಮಾಡಬೇಕು. ಆಮೇಲೆ ಕತ್ತಲು ಬಂದ್ಬಿಡುತ್ತೆ. ಹಂಗಂದ್ರೆ ಅರ್ಥ ಏನು? ಈ ಲೋಕ ಜೀವಿತ ನಮಗೆ ಹಠಾತ್ ಆಗಿ ಯಾವಾಗಾರ ಒಂದ್ ಸಮಯದಲ್ಲಿ ಮುಗಿದು ಹೋಗುತ್ತೆ. ಮುಗಿದು ಹೋದ ನಂತರ ಅಯ್ಯೋಯ್ಯೋ ನನಗಿನ್ನ ಬೆಳಕಿದ್ದಾಗ, ಅಯ್ಯೋಯ್ಯೋ ನನಗಿನ್ನ ಅವಕಾಶ ಇದ್ದಾಗ, ಅಯ್ಯೋ ನಾನು ಮಾಡೋದನ್ನ ಮಾಡಿಲ್ವಲ್ಲ, ಅಯ್ಯೋ ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಆವಾಗ ಗೋಳಾಡಿದ್ರೆ ಪ್ರಯೋಜನ ಇಲ್ಲ. ಬೆಳಕಿರುವಾಗಲೇ ನಾವು ಮಾಡಬೇಕಾದ ಕಾರ್ಯಗಳು ಮಾಡಬೇಕು. ದೇವರು ನಮಗೆ ಕೊಟ್ಟಿರುವಂತ ಸಮಯ ಇರುವಾಗಲೇ ದೇವರನ್ನ ನಾವು ಹುಡುಕಿ ನಮಗೆ ನಿತ್ಯ ಜೀವ ದೊರಕುವ ಹಾಗೆ ನಾವು ಮಾಡಬೇಕಾದ ಕಾರ್ಯಗಳನ್ನ ಮಾಡಬೇಕು. ಆಮೇಲೆ ಸಮಯ ಮುಗಿದು ಹೋದ ನಂತರ ಗೋಳಾಡಿ ಪ್ರಯೋಜನ ಇಲ್ಲ. ಇದೇ ಈ ಮಾತನ್ನ ಇನ್ನೊಂದು ಸ್ಥಳದಲ್ಲೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾರೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಾಕ್ಯಗಳು 9, 10 ಓದಿ ನೋಡಿದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ, ಯೇಸು ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡವುವುದಿಲ್ಲ. ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದರಿಂದ ಎಡವುವನು ಎಂದು ಉತ್ತರ ಕೊಟ್ಟನು. ಇಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬೆಳಕಿಗೆ 12 ತಾಸು ಉಂಟು. ಆ ಸಮಯದಲ್ಲಿ ಅವನು ತಿರುಗಾಡಿದರೆ ಅವನು ಎಡವುವುದಿಲ್ಲ. ಆದರೆ ಬೆಳಕು ಮುಗಿದು ಹೋದ ನಂತರ ಕತ್ತಲೆಯಲ್ಲಿ ಅವನು ತಿರುಗಾಡಿದರೆ ಎಡವುವನು ಎಂಬುದಾಗಿ ಹೇಳಿ ನಮಗೆ ಬೆಳಕು ಇರುವಾಗಲೇನೆ ನಾವು ತಿರುಗಾಡಬೇಕು, ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು ಅಂತ ಅವರು ಹೇಳ್ತಾರೆ. ಈ ರೀತಿ ಸಮಯ ನಮಗೆ ಬಹಳ ಮುಖ್ಯ. ಬೆಳಕು ಇದೆ, ಕತ್ತಲು ಸಹ ಒಂದ್ ದಿವಸ ಬಂದೇ ಬರುತ್ತೆ. ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ದೇವರು ನಮಗೆ ಬದುಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದಲ್ಲ ಒಂದ್ ದಿವಸ ನಾನು ನೀವು ಈ ಲೋಕ ಯಾತ್ರೆಯನ್ನು ಮುಗಿಸಿ ಹೋಗಲೇಬೇಕು. ಕತ್ತಲು ನಮಗೆ ಬಂದೇ ಬರುತ್ತೆ. ಆಮೇಲೆ ನಾವು ಏನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇನ್ನು ಬೆಳಕಿರುವಾಗಲೇ ಈ ಲೋಕದ ಯಾತ್ರೆಯನ್ನು ನಾವು ಮುಗಿಸಿದ ನಂತರ ನಾವು ಹೋಗಿ ಶಾಶ್ವತವಾದ ಬೆಳಕಿನಲ್ಲಿ ಸೇರಿಕೊಳ್ಳುವ ಹಾಗೆ ಜೀವಿಸಬೇಕಾದದ್ದು ನಮಗೆ ಬಹಳ ಮುಖ್ಯ. ಈ ಲೋಕದಲ್ಲಿ ನಾವು ಇನ್ನು ಬದುಕಿರುವಾಗಲೇ ನಾವು ಮುಂದಕ್ಕೆ ಬೆಳಕಿನ ರಾಜ್ಯದಲ್ಲಿ ಸೇರುವ ರೀತಿಯಲ್ಲಿ ಈಗ ನಮಗೆ ಕೊಡಲ್ಪಟ್ಟಿರುವಂತ ಈ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಆದ್ರೆ ಈಗ ನಮಗೆ ದೇವರು ಕೊಟ್ಟಿರುವಂತಹ ಸಮಯವನ್ನ ಬೆಲೆಯುಳ್ಳದೆಂಬುದಾಗಿ ಎಣಿಸಿ ಅದನ್ನ ಮುಂದೆ ನಾವು ಬೆಳಕಿನ ರಾಜ್ಯವನ್ನ ಸೇರುವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಹೋದರೆ ಕಾರ್ಗತ್ತನ ಅಂಧಕಾರದ ಇರುಳಿನಲ್ಲಿ ಸೇರಿ ಹೋಗಬೇಕಾಗತ್ತೆ. ಅಲ್ಲಿ ಸೇರಿ ಹೋದ ನಂತರ ಅಯ್ಯೋ ಅಂತ ಗೋಳಿಟ್ರೆ ಯಾವ ಪ್ರಯೋಜನ ಸಹ ಇಲ್ಲ.
ಆದ್ರೆ ನನಗೂ ನಿಮಗೂ ಅಂತ ಪರಿಸ್ಥಿತಿ ಬರಬಾರದು. ಆದ್ರಿಂದ ದೇವರು ಈಗ ನಮಗೆ ಹುಟ್ಟಿರುವಂತ ಈ ಕ್ಷಣವನ್ನ ಬೆಲೆಯುಳ್ಳದೆಂಬುದಾಗಿ ಎಣಿಸಿ ನಿತ್ಯ ಜೀವನ ನಾವು ಪಡೆಯುವುದಕ್ಕೆ ಏನನ್ನ ಮಾಡಬೇಕು, ಅದಕ್ಕೋಸ್ಕರ ಈ ಸಮಯವನ್ನ ನಾವು ಉಪಯೋಗಿಸಿಕೊಳ್ಳಬೇಕಾದದ್ದು ನಮಗೆ ಬಹಳ ಮುಖ್ಯ. ಈ ಲೋಕದಲ್ಲಿ ಜೀವನ ಮಾಡುವಂತ ಜನಗಳು ಅನೇಕವಾರು ಉದ್ದೇಶಗಳಿಗೋಸ್ಕರ ಬದುಕ್ತಾರೆ. ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿಕೊಂಡು ಉದ್ದೇಶದಿಂದ ಬದುಕುವಂತವ್ರು ಇರ್ತಾರೆ. ಚೆನ್ನಾಗಿ ದುಡಿದು ಚೆನ್ನಾಗಿ ಸಂಪಾದನೆ ಮಾಡಿ ಬೇಕಾದಷ್ಟು ಆಸ್ತಿ ಐಶ್ವರ್ಯ ಮಾಡಬೇಕು, ಗರ್ಭ ಶ್ರೀಮಂತರಗಳಾಗಿ ಯಾವ ಕೊರತೆ ಇಲ್ಲದೆ ಆರಾಮಾಗಿ ನಾವು ಬದುಕಬೇಕಂತ ಉದ್ದೇಶ ಇಟ್ಕೊಂಡು ಅದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡುತ್ತಾ ದೊಡ್ಡ ದೊಡ್ಡ ಸಂಪಾದನೆ ಮಾಡುತ್ತಾ ಬದುಕ್ತಾ ಇರುವಂತವ್ರನ್ನ ನಾವು ನೋಡ್ತೇವೆ. ಈ ತರ ಹಲವಾರು ವಿಧವಾದ ಉದ್ದೇಶಗಳಂತೆಗೆ ಜನಗಳು ಈ ಲೋಕದಲ್ಲಿ ಬದುಕೋದನ್ನ ನಾವು ಕಾಣ್ತೇವೆ. ಆದ್ರೆ ನಿಮ್ಮ ಉದ್ದೇಶವೆಲ್ಲ ಒಂದೇ ಆಗಿರಬೇಕು. ಆ ಉದ್ದೇಶ ಯಾವುದು? ನಾನು ದೇವರ ರಾಜ್ಯವನ್ನು ಸೇರಬೇಕು, ದೇವರೊಟ್ಟಿಗೆ ಸದಾಕಾಲ ಜೀವಿಸಬೇಕು, ನಿತ್ಯ ಜೀವವನ್ನು ಪಡೆದು ದೇವರೊಟ್ಟಿಗೆ ನಾನು ಇರಬೇಕು ಅನ್ನುವಂತ ಒಂದೇ ಉದ್ದೇಶಕ್ಕೋಸ್ಕರನೇ ಈ ಲೋಕದಲ್ಲಿ ನಾನು ನೀವು ಬದುಕುವಂತವರುಗಳಾಗಿರಬೇಕು. ಕಾರಣ ಈ ಲೋಕದಲ್ಲಿ ಏನೇ ಹೆಸರು ಸಂಪಾದನೆ ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು, ಇಡೀ ಲೋಕವನ್ನೇ ನಾವು ಆಳ್ವಿಕೆ ಮಾಡಿದ್ರು ಕೂಡ ಕೊನೆಗೊಂದು ದಿವಸ ಸಾಯ್ಲೇಬೇಕು. ಆಮೇಲೆ ಈ ಲೋಕದಿಂದ ನಾವು ಮಾಡಿದ್ರಿಂದ ನಮಗೆ ಮರಣದ ನಂತರ ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಆದ್ರೆ ಮರಣದ ನಂತರವೂ ನಮ್ಮ ಹಿಂದೆ ಯಾವುದಾದ್ರೂ ಒಂದು ಬರುತ್ತೆ ಪ್ರಯೋಜನವಾಗಿ ಅಂತಂದ್ರೆ ಅದು ದೇವರಿಗೋಸ್ಕರ ನಾವು ಮಾಡಿದ ಕಾರ್ಯಗಳು. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಿದಂತ ಆ ಜೀವಿತ ನಮ್ಮ ಹಿಂದೆ ಮರಣದ ನಂತರವೂ ಸಹ ಬಂದು ನಮಗೆ ನಿತ್ಯ ಜೀವನ ದೊರಕಿಸಿಕೊಡುತ್ತೆ. ಆದ್ರಿಂದ ನಾವು ಮಾಡುವಂತದ್ದೆಲ್ಲವನ್ನು ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರವಾಗಿಯೇ ಈ ಲೋಕದಲ್ಲಿ ನಾನು ನೀವು ಮಾಡುವಂತವರುಗಳಾಗಿರಬೇಕು. ಇವತ್ತು ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡು ನೋಡಬೇಕು. ದೇವರು ನಮಗೆ ಕೊಟ್ಟಿರುವಂತ ಈ ಕೃಪಾ ಕಾಲ ಅವಕಾಶವನ್ನ ನಾವು ಯಾವ ರೀತಿ ಉಪಯೋಗಿಸ್ತಾ ಇದ್ದೇವೆ, ನಾವು ಮುಂದೆ ನಮ್ಮ ಈ ಲೋಕಯಾತ್ರೆ ಮುಗಿದ ನಂತರ ದೇವರ ರಾಜ್ಯವನ್ನು ಸೇರಿ ನಿತ್ಯ ಜೀವನ ಪಡೆಯತಕ್ಕ ರೀತಿಯಲ್ಲಿ ನಮಗೆ ಇವತ್ತು ದೇವರು ಕೊಟ್ಟಿರುವಂತ ಈ ಗಳಿಗೆಯನ್ನ ಉಪಯೋಗಿಸ್ಕೊಳ್ತಾ ಇದ್ದೇವಾ, ಅಥವಾ ಒಂದು ವೇಳೆ ಅಗ್ನಿ ನರಕದ ಪಾಲಾಗಿ ಹೋಗಿ ಬಿಡುವ ಹಾಗೆ ನಾವು ಸಮಯವನ್ನು ವ್ಯರ್ಥ ಮಾಡಿ ಜೀವಿಸ್ತಾ ಇದ್ದೇವಾ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡು ನೋಡಬೇಕು. ಐಶ್ವರ್ಯವಂತನ ರೀತಿಯಲ್ಲಿ ಗೋಳಿಡುವಂತ ಸ್ಥಿತಿಗೆ ನಾವು ಬರಬಾರದು. ಆದ್ರೆ ದೇವರು ನಮಗೆ ಇನ್ನೂ ಈ ಸಮಯ ಕೊಟ್ಟಿರುವಾಗಲೇ ದೇವರ ರಾಜ್ಯವನ್ನು ಸೇರತಕ್ಕವರ ರೀತಿಯಲ್ಲಿ ಈ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳೋಣ. ದೇವರ ರಾಜ್ಯವನ್ನ ಸೇರುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಹಲ್ಲೆಲೂಯ. ಸಮಯನೇ ಇಲ್ದಿರ ಪೂರ್ತಿ ಯಾವಾಗ ನೋಡಿದ್ರೆ ಬಿಸಿ 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 ಅಂತ ಅನ್ಕೊಂಡು ಏನ್ ಕೇಳಿದ್ರು ಕೂಡ ಅಯ್ಯೋ ಟೈಮೇ ಇಲ್ಲ ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅಂತವ್ರ ಕುರಿತಾಗಿ ನಾವು ಇವತ್ತು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಪ್ರಸಂಗಿಯ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 7 ಮತ್ತು 8. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನ ಕಂಡೇನು, ಎರಡನೆಯವನಿಲ್ಲದೆ ಒಬ್ಬೊಂಟಿಗನೊಬ್ಬನಿದ್ದಾನೆ. ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳನು. ಇದೂ ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಇಲ್ಲಿ ಜ್ಞಾನಿ ಆಗಿರುವಂತಹ ಸೊಲೊಮೋನನು ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ, ನಾನು ಲೋಕದಲ್ಲಿ ಒಂದು ವಿಷಯವನ್ನು ಕಂಡಿದ್ದೇನೆ. ಆ ವಿಷಯ ಏನಂತಂದ್ರೆ, ಒಬ್ಬ ಮನುಷ್ಯ ಇದ್ದಾನೆ, ಅವನು ಬಂದು ಒಬ್ಬಂಟಿ, ಅವನಿಗೆ ಬೇರೆ ಯಾರೂ ಇಲ್ಲ, ಅವನಿಗೆ ಅಣ್ಣ ತಮ್ಮಂದ್ರು ಸಹ ಇಲ್ಲ, ಅವನಿಗೆ ಮಕ್ಕಳು ಇಲ್ಲ, ಯಾರು ಇಲ್ಲ, ಏನೂ ಇಲ್ಲ, ಅವನೊಬ್ಬನೇ ಇರೋದು. ಆದ್ರೆ ಅವನ ಶ್ರಮೆಗೆ ಪಾರವಿಲ್ಲ, ಅವನ ಶ್ರಮೆಗೆ ಕೊನೆ ಇಲ್ಲ. ತುಂಬಾ ಕಷ್ಟಪಡ್ತಾನೆ, ತುಂಬಾ ಅವನು ಪ್ರಯಾಸ ಪಡ್ತಾನೆ. ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ತುಂಬಾ ಕಷ್ಟಪಟ್ಟು ಅವನು ಸಂಪಾದನೆ ಮಾಡಿ ತುಂಬಾ ದುಡ್ಡು ಮಾಡ್ಕೊಂಡಿದ್ದಾನೆ. ಆದ್ರೂ ಕೂಡ ಅವನು ತೃಪ್ತಿ ಇಲ್ಲ. ಕಷ್ಟಪಡ್ತಾನೆ ಇದ್ದಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ ಇದ್ದಾನೆ. ಆದ್ರೆ ಅವನಿಗೆ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಅಣ್ಣ ತಮ್ಮಂದ್ರು ಇಲ್ಲ, ಬಂಧು ಬಳಗಲ್ಲ, ಯಾರು ಇಲ್ಲ. ಇರೋದು ಒಬ್ನೇ, ಅವನೊಬ್ನೇ ಇದ್ದಾನೆ. ಆದ್ರೂ ಹಗಲು ರಾತ್ರಿ ಒಂದು ಕ್ಷಣನೂ ಸಹ ಅವನಿಗೆ ಬಿಡುವಿಲ್ಲದ ಹಾಗೆ ಅವನು ದುಡಿತಾನೆ ಇದ್ದಾನೆ, ಸಂಪಾದನೆ ಮಾಡ್ತಾನೆ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಕನ್ನಡ ಬೈಬಲ್ ಅಲ್ಲಿ ಅಂದುಕೊಳ್ಳುವನು ಅಂತಿದೆ, ಆದ್ರೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಅವನು ಅಂದುಕೊಳ್ಳುವುದಿಲ್ಲ ಅಂತ ಇದೆ. ಹಂಗಂತಂದ್ರೆ ನಾನೊಬ್ಬನೇ ಇದೇನಲ್ಲ, ನಾನು ಒಬ್ಬನೇ ಇದ್ಕೊಂಡು ನನಗೆ ಈಗಾಗ್ಲೇ ತುಂಬಾ ಆಸ್ತಿ ಎಲ್ಲ ಇದೆ, ಇನ್ನೂ ನಾನು ಸ್ವಲ್ಪನಾದ್ರೂ ಸುಖ ಅನುಭವಿಸಿದರ, ಸ್ವಲ್ಪನಾದ್ರೂ ನೆಮ್ಮದಿಯಾಗಿ ಆರಾಮಾಗಿ ನಾನು ಇರದರ, ಹಗಲು ರಾತ್ರಿ ಈ ತರ ಕಷ್ಟಪಟ್ಟು ಬದುಕಿ ಕೆಲಸ ಮಾಡಿ ತುಂಬಾ ಸಂಪಾದನೆ ಮಾಡಿಟ್ಟು ಏನ್ ಮಾಡ್ಬೇಕು, ನಾನು ಏನಕ್ಕೋಸ್ಕರ ನನ್ನ ಸುಖವನ್ನೆಲ್ಲ ನೆಮ್ಮದಿಯನ್ನೆಲ್ಲ ಬಿಟ್ಟು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದೀನಿ, ಏನ್ ಪ್ರಯೋಜನ ಇದರಿಂದ? ನನಗೇನ್ ಬೇಕೋ ಎಲ್ಲ ಆಯ್ತಲ್ವಾ, ಅದಕ್ಕಿಂತ ಎಷ್ಟೋ ಜಾಸ್ತಿನೇ ಆಯ್ತಲ್ವಾ, ತುಂಬಾ ಸಂಪಾದನೆ ಮಾಡಿಟ್ಟು ಏನ್ ಪ್ರಯೋಜನ, ನನಗೆ ಅಂತ ಯಾರು ಇಲ್ಲ,
ನಾನು ಒಬ್ನೇನು ಎಲ್ಲಾನು ತಿಂದು ಮುಗಿಸಕ್ ಆಗೋದು ಇಲ್ಲ, ಏನಕ್ಕೆ ನಾನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ಅಂತ ಅವನು ಯೋಚನೆನೂ ಮಾಡಲ್ಲ. ಸುಮ್ನೆ ಬಿಡುವಿಲ್ಲದ ಹಾಗೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಇದ್ದಾನೆ, ಸಂಪಾದನೆ ಮಾಡ್ತಾನೆ ಇದ್ದಾನೆ, ಸುಮ್ನೆ ನೆಮ್ಮದಿ ಇಲ್ಲದೆ ಬದುಕ್ತಾನೆ ಇದ್ದಾನೆ. ಇದು ಸಹ ವ್ಯರ್ಥ, ಏನ್ ಮಾಡಕ್ಕಾಗತ್ತೆ ಇಷ್ಟೆಲ್ಲ ಒಂದು ಸಂಪಾದನೆ ಮಾಡಿ ಅಂತ ಅನ್ಬಿಟ್ಟು ಜ್ಞಾನಿ ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಲೂಕನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ ವಾಕ್ಯಗಳು 18ರಿಂದ 20ರವರೆಗೆ ನಾವು ಓದಿ ನೋಡೋಣ. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಕ್ಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಅಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಅಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು. ಇಲ್ಲಿ ಒಂದು ಅಧಿಪತಿ ಇರ್ತಾನೆ, ಯಜಮಾನ ಏನ್ ಮಾಡ್ತಾನೆ, ಅವ್ರ ಮಗನಿಗೆ ಮದುವೆ ಮಾಡ್ತಾನೆ. ಮದುವೆ ಮಾಡಿ ದೊಡ್ಡ ಅಡಿಗೆ ಮಾಡಿಸಿ ಎಲ್ಲಾರನ್ನು ಊಟಕ್ಕೆ ಕರೆದು ಊಟಕ್ಕೆ ಹಾಕ್ಸೋದಕ್ಕೆ ಅವನು ಇಷ್ಟಪಡ್ತಾನೆ. ಮದುವೆ ಆಗಿ ಎಲ್ಲಾ ಅಡಿಗೆಗಳು ಸಿದ್ಧ ಆದ್ಮೇಲಿಂದ ಆಳುಗಳ ಮುಖಾಂತರ ಕಳಿಸ್ಕೊಟ್ಟು ಜನಗಳಿಗೆ ಬರೋದಕ್ಕೆ ಹೇಳ್ತಾನೆ, ಅಡಿಗೆ ಸಿದ್ಧ ಆಗಿದೆ ಬನ್ನಿ ಎಲ್ರು ಅಂತ ಅನ್ಬಿಟ್ಟು. ಆಗ ಆಳುಗಳು ಹೋಗಿ ಕರೆಯೋದಕ್ಕೆ ಹೋದಾಗ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಬರೋದಕ್ಕಾಗೋದಿಲ್ಲ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಅವ್ರು ಹೇಳೋ ಕಾರಣ ಏನಂತಂದ್ರೆ, ಮೊದಲನೇ ಅವನು ಹೇಳ್ತಾನೆ, ನಾನು ಹೊಲ ತಗೊಂಡಿದ್ದೀನಿ, ಆ ಹೊಲ ಹೆಂಗಿದೆ ಏನು ನೋಡ್ಬೇಕು, ಅದ್ರಲ್ಲಿ ಬಿತ್ತರೆ ಚೆನ್ನಾಗಿ ಬೆಳೆ ಬರುತ್ತಾ, ಆ ಮಣ್ಣು ಯಾವ ತರ ಇದೆ ಏನು ಎತ್ತ, ನಾನು ಹೋಗಿ ಸ್ವಲ್ಪ ಒಳ ಪರೀಕ್ಷೆ ಮಾಡಬೇಕು, ನಂಗೆ ಸಮಯ ಇಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬನ್ನ ಬನ್ನಿ ಅಡಿಗೆ ಸಿದ್ಧ ಆಗಿದೆ ಊಟ ಮಾಡಿ ಬನ್ನಿ ಅಂತಂದ್ರೆ ಅವನೇನ್ ಹೇಳ್ತಾನೆ ಅಂತಂದ್ರೆ, ನಾನು 5 ಜೋಡಿ ಎತ್ತುಗಳು ತಗೊಂಡಿದ್ದೀನಿ, ಆ ಎತ್ತುಗಳು ಒಂದಕ್ಕೊಂದು ಸರಿಯಾಗಿದೆಯಾ, ಚೆನ್ನಾಗಿ ನಾನು ಉಳ್ಬೋದಾ, ಆ ಎತ್ತುಗಳನ್ನ ನಾನು ಪರೀಕ್ಷೆ ಮಾಡ್ಬೇಕಾಗಿದೆ, ನನಗೆ ಬರೋದಕ್ಕೆ ಟೈಮ್ ಇಲ್ಲ, ನಂಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇನ್ನೊಬ್ಬನ ಹೋಗಿ ಕರೆದ್ರೆ ಅವ್ನು ಹೇಳ್ತಾನೆ, ನನಗೆ ತಾನು ಹೊಸದಾಗಿ ಮದುವೆ ಆಗಿದ್ದೀನಿ, ನಾನು ಬರೋದಕ್ಕೆ ನಂಗೆ ಸಮಯ ಇಲ್ಲ, ಬರಕ್ಕಾಗಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾನೆ. ಈ ತರ ಆ ಒಂದು ಮದುವೆ ಊಟಕ್ಕೆ ಕರೆಸಿಕೊಂಡಂತವ್ರು ಹೋಗಿ ಬನ್ನಿ ಊಟ ಮಾಡಿ ಅಂತ ಕರೆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾದ ಕಾರಣಗಳು. ಒಬ್ಬನು ಹೊಲ ನೋಡ್ಬೇಕು ಅಂತಾನೆ, ಒಬ್ಬನು ಹೋಗಿ ಎತ್ತುಗಳು ನೋಡ್ಬೇಕು ಅಂತಾನೆ, ಒಬ್ಬನು ಹೊಸದಾಗಿ ಮದುವೆ ಆಗಿದೆ ನನಗೆ ಬರಕ್ಕಾಗಲ್ಲ ಅಂತಾನೆ, ಈ ತರ ಮಾಡ್ತಾ ಇರ್ತಾರೆ. ಇದೇ ಒಂದು ಘಟನೆಯನ್ನ ನಾವು ಮತ್ತಾಯನ ಬರೆದ ಸುವಾರ್ತೆ ಸಹ ಕಾಣ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 5ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟವರು. ಈ ವಾಕ್ಯದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಇದೇ ರೀತಿ ಹೋಗಿ ಕರೆಯುವಾಗ ಒಬ್ಬನು ಅವನು ಹೊಲಕ್ಕೆ ಹೋಗ್ಬೇಕಂತ ಹೇಳಿ ಹೊಲಕ್ಕೆ ಹೋಗ್ಬಿಟ್ಟ, ಇನ್ನೊಬ್ಬ ವ್ಯಾಪಾರ ಮಾಡಕ್ ಹೋಗ್ಬೇಕಂತ ಹೇಳಿ ವ್ಯಾಪಾರ ಮಾಡೋದಕ್ಕೆ ಹೋಗ್ಬಿಟ್ಟ ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿಗೆ ಬನ್ನಿ ಊಟ ಮಾಡಿ ಅಂತ ಕರೆದ್ರೆ ಒಬ್ಬನು ಹೊಲಕ್ಕೆ ಹೋಗ್ಬೇಕು ಅಂತಾನೆ, ಒಬ್ಬನು ಎತ್ತುಗಳು ನೋಡಕ್ ಹೋಗ್ಬೇಕು ಅಂತಾನೆ, ಒಬ್ಬನು ವ್ಯಾಪಾರ ನೋಡಕ್ ಹೋಗ್ಬೇಕು ಅಂತಾನೆ, ಒಬ್ಬನು ಹೊಸದಾಗಿ ಮದುವೆ ಆಗಿದ್ದಾನೆ ಬರಕ್ಕಾಗಲ್ಲ ಅಂತಾನೆ, ಈ ತರ ಕಾರಣಗಳು ಕೊಟ್ಟು ಅವ್ರ ಊಟಕ್ಕೆ ಬರಲಿಲ್ಲ. ಹಾಗೆ ಇದನ್ನ ನಾವು ನೋಡುವಾಗ ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂತಂತಂದ್ರೆ, ಅವ್ರಿಗಿರುವಂತ ಸಮಯವನ್ನ ದೇವರನ್ನ ಹುಡುಕೋದಕ್ಕೆ ಒಪ್ಪಿಸಿಕೊಡದೇ ಇರುವಂತವರುಗಳು. ನಾವು ಯಾರಿಗೆ ಸಮಯನೇ ಇಲ್ಲ ಅಂತ ಹೇಳ್ಕೊಂಡ್ ಬದುಕ್ತಾ ಇರ್ತಾರಲ್ಲ, ಅವ್ರ ಕುರಿತಾಗಿ ನಾವು ಯೋಚನೆ ಮಾಡ್ತಾ ಇದೀವಿ. ದೇವರ ವಾಕ್ಯದಲ್ಲಿ ನಾವು ಆಗ್ಲೇ ಪ್ರಸಂಗಿ ಪುಸ್ತಕದಲ್ಲಿ ಓದ್ದಾಗೆ ಒಬ್ಬನಿದ್ದಾನೆ, ಆ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಯಾರು ಇಲ್ಲ, ಆದ್ರೆ ಅವನಿಗಿರಂತ ಕಷ್ಟಕ್ಕೆ ಕೊನೆ ಇಲ್ಲ. ಸಂಪಾದನೆ ಮಾಡಿ 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 ಎಷ್ಟು ಸಂಪಾದನೆ ಮಾಡಿದ್ರೆ ಅವ್ನು ತೃಪ್ತಿ ಇಲ್ಲ, ಸ್ವಲ್ಪನಾದ್ರೂ ಸಾಕು ನಮ್ಗೆ ಇನ್ನೆಷ್ಟು ಬೇಕಂತ ಅನ್ಕೊಂಡು ನೆಮ್ಮದಿಯಾಗಿರ್ಬೇಕಂತ ಯೋಚನೆ ಮಾಡ್ತಾನೆ ಇಲ್ಲ, ಸುಮ್ನೆ ಕಷ್ಟ ಪಡ್ತಾನೆ ಇದ್ದಾನೆ. ಆತರ ಒಬ್ಬ ವ್ಯಕ್ತಿ. ಇಲ್ಲಿ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಒಬ್ಬೊಬ್ರು ಒಂದೊಂದು ಕಾರಣ. ಒಬ್ಬನು ಹೊಲಕ್ಕೆ ಹೋಗ್ಬೇಕಂತಾನೆ, ಒಬ್ಬನು ಎತ್ತುಗಳು ನೋಡ್ಬೇಕು ಅಂತಾನೆ, ಒಬ್ಬನು ವ್ಯಾಪಾರಕ್ಕೆ ಹೋಗ್ಬೇಕಂತಾನೆ, ಒಬ್ಬ ಮದುವೆ ಆಗಿದ್ದೀನಿ ಬರಕ್ಕಾಗಲ್ಲ ಅಂತಾನೆ, ಈ ತರ ಹಲವಾರು ಕಾರಣಗಳು ಕೊಟ್ಟು ಅವರು ಊಟಕ್ಕೆ ಬರ್ತಾ ಇಲ್ಲ. ಇದೇ ರೀತಿಯಾಗಿ ಇವತ್ತು ಅನೇಕ ಜನಗಳು ಜೀವನ ಮಾಡ್ತಾ ಇರ್ತಾರೆ. ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಆ ಲೋಕ ವ್ಯವಹಾರಗಳಲ್ಲಿರುವಂತಹ ಕಾರ್ಯಗಳಲ್ಲಿಯೇ ಪೂರ್ತಿಯಾಗಿ ಮುಳುಗಿ ಹೋಗಿ ಅವರು ದೇವರಿಗೆ ಸಮಯವೇ ಇಲ್ಲದವರುಗಳಾಗಿ ಬದುಕುವಂತವರುಗಳಾಗಿ ಇರ್ತಾರೆ. ಸಭೆಗೆ ಯಾಕಪ್ಪ ಬಂದಿಲ್ಲ, ಇಲ್ಲಪ್ಪ ಅಷ್ಟೇ ಕೆಲಸ ಬರಕ್ಕಾಗಿಲ್ಲ, ಏನ್ ಮಾಡೋದು ಬರಕ್ಕೆ ಆಗ್ತಾ ಇಲ್ಲ ನನಗೆ, ತುಂಬಾ ಕೆಲಸ ಅಂತ ಸಭೆಗೆ ಹೋಗೋದಕ್ಕೂ ಟೈಮ್ ಇಲ್ಲ. ಪ್ರೇಯರ್ ಮಾಡ್ತೀನಪ್ಪ ಅಂದ್ರೆ ಎಲ್ಲಿಪ್ಪ ಅಷ್ಟೇ ಪ್ರೇಯರ್ ಮಾಡಕ್ಕೆ ಸಮಯ ಇಲ್ಲ, ತುಂಬಾ ಕೆಲಸ, ಬೆಳಿಗ್ಗೆ ಎದ್ರೆ ಕೆಲಸ, ಮಲಗೋವರೆಗೂ ಕೆಲಸ, ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ. ಬೈಬಲ್ ಓದ್ತೀಯಪ್ಪ ಎಲ್ಲಿಪ್ಪ ಅಷ್ಟೇ ತುಂಬಾ ಕೆಲಸ, ಬೈಬಲ್ ಓದಕ್ಕೆ ಟೈಮ್ ಆಗೋದಿಲ್ಲ ಅಂತ. ಯಾವುದೇ ಒಂದು ಕಾರ್ಯ ಆಗಿರಲಿ, ಪ್ರಾರ್ಥನೆ ಆಗಿರಲಿ, ದೇವರ ವಾಕ್ಯ ಧ್ಯಾನ ಮಾಡೋದಾಗಿರಲಿ, ಸಭೆಗೆ ಹೋಗೋದಾಗಿರಲಿ, ಯಾವುದೋ ಒಂದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸೋದಾಗಿರಲಿ, ದೇವ ಜನಗಳೊಟ್ಟಿಗೆ ಒಂದು ಐಕ್ಯತೆಯಲ್ಲಿ ಇರುವಂತದ್ದಾಗಿರಲಿ, ದೇವರಿಗೆ ಸಂಬಂಧಪಟ್ಟಂತ ಆತ್ಮೀಯವಾದ ಕಾರ್ಯ ಯಾವುದೇ ಇರಲಿ, ಯಾವುದನ್ನು ಸಹ ಮಾಡೋದಿಲ್ಲ. ಕೇಳಿದ್ರೆ ಸಮಯ ಇಲ್ಲ, ಸಮಯ ಇಲ್ಲ, ಕೆಲಸ ಕೆಲಸ, ವ್ಯಾಪಾರ ಕೆಲಸ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಫುಲ್ ಕೆಲಸ, ಸಮಯ ಇಲ್ಲ
ಅಂತ ಹೇಳಿ ಬದುಕುವಂತವ್ರನ್ನ ನಾವು ಎಷ್ಟೋ ದಿನಗಳು ನೋಡ್ತೇವೆ. ಆದ್ರೆ ಈ ತರನೇ ಬದುಕೊಂಡು ಹೋದ್ರೆ ಅದ್ರ ಅಂತ್ಯ ಏನಾಗುತ್ತೆ ಅಂದ್ರೆ ನಾವು ದೇವರಾಜ್ಯವನ್ನು ಸೇರೋದಿಲ್ಲ. ಈ ರೀತಿ ನಾವು ಪ್ರಾರ್ಥನೆಯನ್ನ ಮಾಡದೆ, ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡದೆ, ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಇಲ್ಲದೆ, ನಾವು ಸಭೆಯ ಐಕ್ಯತೆಯಲ್ಲಿ ಇಲ್ಲದೆ, ನಾವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುವವರೆಗೂ ಸಹ ನಮ್ಮ ಕೆಲಸ ವ್ಯಾಪಾರ ಇವುಗಳಲ್ಲೇ ನಾವು ಮುಳುಗಿ ಹೋಗಿ ಅದರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಲೋಕದಲ್ಲಿ ನಾವು ದುಡ್ಡು ಸಂಪಾದಿಸಬಹುದು, ಈ ಲೋಕದಲ್ಲಿ ಆಸ್ತಿ ಸಂಪಾದಿಸಬಹುದು, ಈ ಲೋಕದಲ್ಲಿ ನಾವು ಚೆನ್ನಾಗಿ ಮೇಲ್ ಬರ್ಬೋದು, ಎಲ್ಲ ಆಗಬಹುದು. ಆದ್ರೆ ದೇವರ ರಾಜ್ಯ ಸೇರೋದಿಲ್ಲ. ಇವತ್ತು ಎಷ್ಟೋ ಜನ ಇದೇ ತರ ಬದುಕ್ತಾ ಇದ್ದಾರೆ. ಹಗಲು ರಾತ್ರಿ ಅವ್ರಿಗೆ ಕೆಲಸ ವ್ಯಾಪಾರ ಇದೇ ಹೊರತು ದೇವರ ಕಾರ್ಯಗಳಲ್ಲಿ ಅವರಿಗೆ ಯಾವ ಒಂದು ಅನ್ಯೋನ್ಯತೆ ಇಲ್ಲ. ಅದ್ರಲ್ಲೂ ಅವ್ರಿಗೆ ತುಂಬಾ ಸಂತೋಷ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ, ದೇವರು ನಮಗೆ ಕೊಟ್ಟಿರುವಂತ ಕೆಲಸ ಇದು, ದೇವರು ನಮಗೆ ಕೊಟ್ಟಿರುವಂತ ವ್ಯಾಪಾರ ಇದು, ದೇವರು ನಮ್ಮನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕ್ಷಿಗಳೆಲ್ಲ ಹೇಳ್ತಾ ಇರ್ತಾರೆ. ನಾವು ಪ್ರಾರಂಭದಲ್ಲಿ ತುಂಬಾ ಕಷ್ಟದಲ್ಲಿ ಇದ್ವಿ, ಇವತ್ತು ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ತುಂಬಾ ಮೇಲ್ದಂಡಿದ್ದಾರೆ, ತುಂಬಾ ಅನುಕೂಲವಾಗಿದ್ದೀವಿ, ಎಲ್ಲಾ ತರ ಅಗತ್ಯಗಳು ದೇವರು ಸಂಧಿಸಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತಾ ಇರ್ತಾರೆ, ದೇವರನ್ನ ಕೊಂಡಾಡ್ತಾ ಇರ್ತಾರೆ. ಅಲ್ಲೂ ಇಲ್ಲೂ ಬಂದು ಯಾವಾಗ್ಲಾದ್ರೂ ಅವಕಾಶ ಸಿಕ್ಕಿದಾಗ ಸಾಕ್ಷಿಗಳು ಹೇಳ್ತಾ ಇರ್ತಾರೆ. ಆದ್ರೆ ಇವ್ರು ಸಂತೋಷ ಪಡ್ಬಹುದು, ಇವ್ರನ್ನ ನೋಡಿ ಬೇರೆಯವರು ಸಂತೋಷ ಪಡ್ಬಹುದು. ಆಹಾ, ದೇವ್ರು ಇವ್ರನ್ನ ಯಾವ ತರ ಆಶೀರ್ವಾದ ಮಾಡ್ಬಿಟ್ರು, ಎಷ್ಟು ಇವ್ರು ಮೇಲಕ್ಕೆ ತಂದ್ಬಿಟ್ರು, ಎಷ್ಟು ಚೆನ್ನಾಗಿದೆ ಇವ್ರ ಜೀವಿತ ಅಂತೆಲ್ಲ ಬೇರೆಯವರು ಸಂತೋಷ ಪಡ್ಬೋದು, ಇವರು ಸಂತೋಷ ಪಡ್ಬೋದು. ಆದ್ರೆ ದೇವರು ಸಂತೋಷ ಪಡೋದಿಲ್ಲ. ದೇವರು ದುಃಖ ಪಡ್ತಾ ಇರ್ತಾರೆ ಅಥವಾ ದೇವ್ರು ಕಣ್ಣೀರಿಡ್ತಾ ಇರ್ತಾರೆ. ಯಾಕೆ ಅಂತಂತಂದ್ರೆ ಇವ್ರ ಕಷ್ಟಗಳ ಪರಿಹಾರ ಆಗೋಯ್ತು, ತುಂಬಾ ಉನ್ನತಕ್ಕೆ ಬಂದ್ಬಿಟ್ವಿ, ತುಂಬಾ ಮೇಲಕ್ಕೆ ಬಂದ್ಬಿಟ್ವಿ, ತುಂಬಾ ಸಂಪಾದನೆ ಆಗೋಯ್ತು, ಇವಾಗ ತುಂಬಾ ಅನುಕೂಲವಾಗಿ ಬದುಕ್ತಾ ಇದೀವಿ, ದೇವ್ರು ನಮ್ಮನ್ನ ಈ ತರ ಮಾಡಿದ್ರು ಅಂತೆಲ್ಲ ಹೇಳಿ ಇವ್ರು ಸಂತೋಷ ಪಡ್ಬೋದು, ಇವ್ರನ್ನ ನೋಡಿ ಅನೇಕ ಸಂತೋಷ ಪಡ್ಬೋದು. ಆದ್ರೆ ಇವತ್ತು ಇವ್ರ ಈ ತರ ಬಂದು ಅವುಗಳನ್ನ ಮಾಡುವುದರಲ್ಲಿಯೇ, ಆ ಕೆಲಸಗಳಲ್ಲಿಯೇ, ಆ ವ್ಯಾಪಾರಗಳಲ್ಲೇ ಪೂರ್ತಿಯಾಗಿ ಅವ್ರನ್ನ ತೊಡಗಿಸ್ಕೊಂಡು ದೇವರನ್ನ ಹುಡುಕೋದಕ್ಕೆ ಅವರಿಗೆ ಸಮಯ ಇಲ್ಲದೆ ಹೋಗಿರೋದ್ರಿಂದ ದೇವರು ಅದನ್ನ ನೋಡಿ ಸಂತೋಷ ಪಡೋದಿಲ್ಲ, ದೇವರು ಅದನ್ನ ನೋಡಿ ದುಃಖ ಪಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವ್ರು ಬದುಕುವಾಗ ಏನಾಗುತ್ತೆ ಅಂತಂದ್ರೆ ಒಂದು ಕಾಲ, ಒಂದು ದಿನ ಲೋಕಯಾತ್ರೆ ಮುಗಿಯುವಾಗ ಅವರು ನರಕಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಕಾರಣ ದೇವರ ರಾಜ್ಯವನ್ನ ಯಾರು ಪ್ರವೇಶ ಮಾಡ್ತಾರೆ ಅಂತಂತಂದ್ರೆ ದೇವರನ್ನ ದಿನನಿತ್ಯ ಹುಡುಕುವಂತವ್ರು. ನನಗೂ ನಿಮಗೂ ದಿನನಿತ್ಯ ದೇವರೊಟ್ಟಿಗಿನ ಐಕ್ಯತೆ ಇರಬೇಕು. ಕನಿಷ್ಠ ಪಕ್ಷ 1 ಗಂಟೆ ಸಮಯವಾದ್ರೂ ನಾವು ಕುಳಿತುಕೊಂಡು ದೇವರನ್ನ ಹಾಡಿ ಸ್ತುತಿಸಿ ಪ್ರಾರ್ಥನೆ ಮಾಡುವಂತ ಒಂದು ಅನುಭವ ನಮಗಿರಬೇಕು. ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ 1 ಗಂಟೆ ಸಮಯವಾದ್ರೂ ದೇವರ ವಾಕ್ಯವನ್ನು ತೆಗೆದುಕೊಂಡು ನಾವು ಓದುವಂತವர்களಾಗಿರಬೇಕು. ಕಡೆಯ ಪಕ್ಷ ಒಂದು 2 ಗಂಟೆ ಸಮಯ, 1 ಗಂಟೆ ಪ್ರಾರ್ಥನೆಗೋಸ್ಕರ, 1 ಗಂಟೆ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರ ನಾವು ನಮ್ಮ ಒಂದು ದಿವಸದ ಸಮಯದಲ್ಲಿ ನಾವು ಸಮಯವನ್ನ ಮಾಡಿಕೊಂಡು ಅದರಲ್ಲಿ ದೇವರನ್ನ ಪ್ರಾರ್ಥನೆ ಒಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರೊಟ್ಟಿಗೆ ದೇವರನ್ನ ಹುಡುಕುವಂತವர்களಾಗಿರಬೇಕು. ಒಂದು ದಿವಸಕ್ಕೆ 24 ಗಂಟೆ ಇದೆ. ಆ 24 ಗಂಟೆಯಲ್ಲಿ ಒಂದು 6 ಅವರ್ 8 ಅವರ್ ನಿದ್ದೆ ಮಾಡಬಹುದು, 1-2 ಅವರ್ ಊಟ ತಿಂಡಿ ಸ್ವಲ್ಪ ವಿಶ್ರಾಂತಿ ಮಾಡಬಹುದು. ಇನ್ ಮಿಕ್ಕಿದ ಒಂದಷ್ಟು ಸಮಯಗಳನ್ನ ನಾವು ಕೆಲಸ ವ್ಯಾಪಾರ ಉಪಯೋಗಿಸ್ತೇವೆ. ಆದ್ರೆ ಕಡೆಯ ಪಕ್ಷ ಈ ಒಂದು 24 ಗಂಟೆ ಸಮಯದಲ್ಲಿ 2 ಗಂಟೆ ಸಮಯವಾದ್ರೂ ನಾವು ಖಂಡಿತವಾಗ್ಲೂ ದೇವರಿಗೋಸ್ಕರ ಅದನ್ನ ಪ್ರತ್ಯೇಕವಾಗಿ ಮಾಡಲೇಬೇಕು. ದೇವರ ಸಮಯದಲ್ಲಿ ನಾವು ಕನಿಷ್ಠ ಪಕ್ಷ 2 ಗಂಟೆ ಸಮಯವಾದರೂ ಸಮಯವನ್ನ ಕಳೆಯಲೇಬೇಕು. ನಮಗೆ ಈ ಕೆಲಸ ಇರ್ಬೋದು, ವ್ಯಾಪಾರ ಇರ್ಬೋದು, ಏನೇ ಇರ್ಬೋದು, ಆದ್ರೆ ಎಷ್ಟೇ ಇದ್ರೂ ಕೂಡ ದೇವರೇ ಇಲ್ಲ ಅಂತಂದ್ರೆ ಏನಿದೆ ಏನ್ ಪ್ರಯೋಜನ? ದೇವರೇ ಇಲ್ಲದಿರ ನಮ್ಗೆ ಎಷ್ಟೇ ಕೆಲಸ ಇದ್ರೇನು, ಎಷ್ಟೇ ವ್ಯಾಪಾರ ಇದ್ರೇನು, ಎಷ್ಟೇ ಸಂಪಾದನೆ ಇದ್ರೇನು, ದೇವರು ಮೊದಲು ಮುಖ್ಯ. ನಾವು ಕಷ್ಟ ಅಂತ ದೇವರ ಹತ್ರ ಬಂದು ದೇವರಿಂದ ಆಶೀರ್ವಾದ ಹೊಂದಿಕೊಂಡು ಇವತ್ತು ಆ ಆಶೀರ್ವಾದದಲ್ಲಿ ಮುಳುಗಿ ದೇವರಿಂದ ದೂರ ಹೋಗ್ಬಿಟ್ಟಿದ್ವಿ. ಇವತ್ತು ಜನಗಳು, ಸೇವಕರು ಜನಗಳಿಗೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತ ಜನಗಳ ಆಶೀರ್ವಾದಗಳು ಮಾಡಿಸ್ಕೊಂಡು ಆಶೀರ್ವಾದ ತುಂಬಿ ತುಳುಕಿ ಇವತ್ತು ದೇವರಿಂದನೇ ಅವ್ರು ದೂರ ಹೋಗ್ಬಿಟ್ಟಿದ್ದಾರೆ. ಆಶೀರ್ವಾದ ಅನ್ನೋ ಪ್ರವಾಹದಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ದೇವರಿಂದ ದೂರ ಆಗಿ. ಆದ್ರೆ ನಾವು ಆಶೀರ್ವಾದದಲ್ಲೇ ಮುಳುಗಿ ಹೋಗಿ ದೇವರಿಂದ ದೂರ ಆಗಬಾರದು. ನಿಜವಾದ ಆಶೀರ್ವಾದ ಮೊದಲು ದೇವರೇ. ದೇವರ ಸನ್ನಿಧಿನೇ ನಮ್ ನಿಜವಾದ ಆಶೀರ್ವಾದ. ದೇವರೊಟ್ಟಿಗಿನ ಐಕ್ಯತೆಯೇ ನಮಗೆ ನಿಜವಾದ ಆಶೀರ್ವಾದ. ದೇವರೊಟ್ಟಿಗೆ ಜೀವಿಸುವಂತದ್ದೇ, ದೇವರನ್ನ ಹುಡುಕುವಂತದ್ದೇ ಮೊದಲನೇ ಆಶೀರ್ವಾದ. ಆಮೇಲೆ ಲೋಕದಲ್ಲಿ ಬರುವಂತ ಬೇರೆ ಯಾವುದೇ ಆಶೀರ್ವಾದ ಆಗಿದ್ರು ಕೂಡ. ಆದ್ರೆ ಇವತ್ತು ದೇವರೊಟ್ಟಿಗೆ ಅನ್ಯೋನ್ಯತೆನೇ ಇಲ್ಲದೆ, ಪ್ರಾರ್ಥನೆಯೇ ನಮ್ಮ ಜೀವಿತದಲ್ಲಿ ಒಂದು ನಿಮಿಷವಾದ್ರೂ ಒಂದು ದಿವಸ ಇಲ್ಲದೆ, ಒಂದು ವಾಕ್ಯ ಧ್ಯಾನ ಸಹ ನಮ್ಮಲ್ಲಿ ಇಲ್ಲದೆ, ಭಾನುವಾರ ಬರುವಾಗ ಆರಾಧನೆ ದಿನದಲ್ಲಿ ಸಭೆಯಾಗಿ ನಾವು ಕೂಡಿ ಬಂದು ಎಲ್ಲಾ ದೇವರೊಟ್ಟಿಗೆ ಸೇರಿ ದೇವರನ್ನ ಆರಾಧನೆ ಮಾಡುವಂತ ಒಂದು ಅನ್ಯೋನ್ಯತೆ ಇಲ್ಲದೆ ಇನ್ನೇನ್ ಆಶೀರ್ವಾದ? ಅದು ಆಶೀರ್ವಾದ ಅಲ್ಲ. ಆತರ ಪರಿಸ್ಥಿತಿ ನಮ್ ಜೀವಿತ ಬಂತು ಅಂತಂತಂದ್ರೆ ನಮ್ ಜೀವಿತ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅಂತ ಅರ್ಥ. ಯೇಸು ಸ್ವಾಮಿ ಹೇಳಿದ್ರು, ನೀವು ಲೋಕವನ್ನೆಲ್ಲಾ ಸಂಪಾದಿಸಿ ನಿಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡು ಏನೇನು ಪ್ರಯೋಜನ?
ದೇವರ ಹತ್ರ ಬಂದು ದೇವರಿಂದ ಆಶೀರ್ವಾದ ಹೊಂದಿಕೊಂಡು ಎಲ್ಲಾ ಸಂಪಾದನೆ ಮಾಡ್ಕೊಂಡು ದೇವರನ್ನೇ ಕೊನೆಗೆ ಬಿಟ್ರೆ ಏನ್ ಪ್ರಯೋಜನ? ಆದ್ರೆ ನಾನು ನೀವು ಆತರ ಆಗ್ಬಾರದು. ನಮ್ಮ ಕೆಲಸಗಳು ಎಷ್ಟೇ ಇರಲಿ, ನಮ್ಮ ವ್ಯಾಪಾರಗಳು ಎಷ್ಟೇ ಇರಲಿ, ಇದ್ರ ಮಧ್ಯದಲ್ಲಿ ದೇವರನ್ನ ಹುಡುಕೋದಕ್ಕೆ ನಾವು ನಮ್ಮ ಸಮಯವನ್ನು ಮಾಡಿಕೊಳ್ಳೇಬೇಕು. ಕನಿಷ್ಠ ಪಕ್ಷ 2 ಗಂಟೆ ಸಮಯ ನಾವು ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಕಳೆಯಲೇಬೇಕು. ಅದಿಲ್ಲ ಅಂತಂತಂದ್ರೆ ನಮಗೆ ದೇವರ ಅನ್ಯೋನ್ಯತೆ ಇಲ್ಲ. ಅದೇ ತರ ಪ್ರತಿ ಭಾನುವಾರ ನಮ್ಮ ಕೆಲಸ ವ್ಯಾಪಾರಗಳನ್ನೆಲ್ಲ ನಾವು ಬಂದ್ ಮಾಡಿ ಪಕ್ಕಕ್ಕಿಟ್ಟು ಸಭೆಯಾಗಿ ಕೂಡಿ ಬಂದು ದೇವಜನೊಟ್ಟಿಗೆ ಸೇರಿ ಆರಾಧನೆ ಮಾಡೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಲೇಬೇಕು. ನಾನು ನೀವು ಏನೇ ವ್ಯಾಪಾರ ಇದ್ರು, ಏನೇ ನಮ್ಮ ಒಂದು ಕೆಲಸಗಳಿದ್ರು ಸಹ ಭಾನುವಾರ ಸಭೆಯಾಗಿ ಕೂಡಿ ಬರುವುದನ್ನ ಬಿಟ್ಟು ಬಿಡಬಾರದು. ಆ ವ್ಯಾಪಾರಗಳು ಬೇಕಾದ್ರೆ ಒಂದು ದಿವಸ ಬಂದ್ ಮಾಡೋಣ, ಆ ಕೆಲಸ ಬೇಕಾದ್ರೆ ಒಂದು ದಿವಸ ನಾವು ಬಂದ್ ಮಾಡೋಣ, ಇಲ್ಲಾಂದ್ರೆ ಕನಿಷ್ಠ ಪಕ್ಷ ಅರ್ಧ ದಿವಸನಾದ್ರೂ ನಾವು ಮುಗಿಸಿ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ನಾವು ಕೂಡಿ ಬರುವಂತಹ ಆ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಕಡ್ಡಾಯವಾಗಿ ಇರಲೇಬೇಕು. ಆದ್ರೆ ಆ ಸಮಯದಲ್ಲಿ ಸ್ವಲ್ಪ ನನಗೇನೋ ಕೆಲಸ ಇದೆ, ನನಗೇನೋ ಸ್ವಲ್ಪ ವ್ಯಾಪಾರ ಇದೆ, ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡು ಹೋದ್ರೆ ಕಾಲಕ್ರಮೇಣ ಅವನ ಆತ್ಮದಲ್ಲಿ ನಷ್ಟಪಟ್ಟು ಹೋಗ್ತಾನೆ, ದೇವರಿಂದ ಬಿದ್ದು ಹೋಗ್ತಾನೆ, ನರಕ ಪಾತ್ರನಾಗ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ಇವತ್ತು ನಮ್ಮನ್ನ ನಾವು ಎಚ್ಚರಿಸ್ಕೊಂಡು ನೋಡ್ಬೇಕು. ನಾವು ಯಾವ ರೀತಿ ಇದ್ದೇವೆ? ಸಮಯನೇ ಇಲ್ಲ ಅಂತ ಅನ್ಕೊಂಡು ಒಂದ್ ವೇಳೆ ನಾವು ಬದುಕ್ತಾ ಇದೀವ? ಸಮಯನೇ ಇಲ್ಲ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿದಿರಾ? ದೇವರ ವಾಕ್ಯವನ್ನು ಓದಿದಿರಾ? ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಇಲ್ಲದಿರಾ? ಸಭೆಯ ಆರಾಧನೆ ದಿನಗಳಲ್ಲಿ ಹೊರಟು ಹೋಗಿ ದೇವಜನೊಟ್ಟಿಗೆ ಸೇರಿ ಐಕ್ಯತೆಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡಿದಿರಾ? ಅಯ್ಯೋ ಟೈಮ್ ಇಲ್ಲ ಅಂತ ನಮ್ಮ ಕೆಲಸಗಳಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ, ಇವುಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವಾ? ಒಂದು ದಿವಸ ನಾವು ನಷ್ಟಪಟ್ಟು ಹೋಗ್ತೀವಿ ಅನ್ನೋದನ್ನ ಮರಿಬಾರದು. ಒಂದು ದಿವಸ ನಮ್ಮ ನಷ್ಟಪಟ್ಟು ಹೋಗಿ ನರಕದಲ್ಲಿ ಹೋಗಿ ಅಯ್ಯೋ ನನ್ನ ಕೆಲಸಗಳಲ್ಲೇ ಮುಳುಗಿ ಹೋದ್ನಲ್ಲ, ಅಯ್ಯೋ ನನ್ನ ವ್ಯಾಪಾರಗಳಲ್ಲೇ ಮುಳುಗಿ ಹೋದ್ನಲ್ಲ, ಅಯ್ಯೋ ನಾನು ದೇವರನ್ನ ಹುಡುಕ್ಲಿಲ್ವಲ್ಲ, ದೇವರೊಟ್ಟಿಗೆ ನಾನು ಪ್ರಾರ್ಥನೆ ಮಾಡ್ಲಿಲ್ವಲ್ಲ, ದೇವ್ರ ವಾಕ್ಯಗಳನ್ನ ಓದೋದಕ್ಕೆ ನಾನು ಒಪ್ಪಿಸ್ಕೊಳ್ಳಿಲ್ವಲ್ಲ, ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ನಾನು ಒಪ್ಪಿಸ್ಕೊಳ್ಳಿಲ್ವಲ್ಲ, ಅಯ್ಯೋ ನಾನು ದೇವರನ್ನ ಹುಡುಕಲಿಲ್ವಲ್ಲ, ಲೋಕ ವ್ಯವಹಾರಗಳಲ್ಲೇ ನಾನು ಮುಳುಗಿ ಹೋಗಿಬಿಟ್ನಲ್ಲ, ದೇವರೇ ಕೊಡ್ತಾ ಇರೋದು ಆಶೀರ್ವಾದ, ದೇವರೇ ನನ್ನ ಆಶೀರ್ವಾದ ಮಾಡ್ತಾ ಇರೋದು, ದೇವರೇ ನನ್ನ ಮೇಲಕ್ಕೆ ತರ್ತಾ ಇರೋದಂತ ನಾನು ದೇವರಿಂದ ಬಂದ ಆಶೀರ್ವಾದದಲ್ಲೇ ಮುಳುಗಿ ಹೋಗಿ ದೇವರನ್ನ ಮರೆತು ಹೋಗಿ ಅಯ್ಯೋ ನಾನು ನಷ್ಟಪಟ್ಟು ಹೋದನಲ್ಲ ಅಂತ ಗೋಳಿಡಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ರೆ ನಾನು ನೀವು ಅದಕ್ಕೆ ಯಾವತ್ತೂ ಸಹ ಅವಕಾಶ ಮಾಡಿ ಕೊಡಬಾರದು. ಸಭೆಯಾಗಿ ನಾವು ಕೂಡಿ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ, ಯಾಕೆ ಕೂಡಿ ಬರ್ಬೇಕಂತ ಹೇಳಿ ಒಂದು ಸೇವಕರು ಒಂದು ಅದ್ಭುತವಾದ ಮಾತನ್ನ ಮೊನ್ನೆ ಹೇಳಿದ್ರು. ಯಾಕಂದ್ರೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಸಭೆಯಾಗಿ ಕೂಡಿ ಬರಲೇಬೇಕಾ? ನಾನು ಮನೆಯಿಂದನೇ ದೇವ್ರು ನೋಡಿ ಪ್ರಾರ್ಥನೆ ಮಾಡ್ತೀನಿ, ನನ್ನ ಮನಸ್ಸಿನಲ್ಲೇ ದೇವ್ರನ್ನ ಆರಾಧನೆ ಮಾಡ್ಕೊಳ್ತೀನಿ, ನಾನು ಕೆಲಸ ಮಾಡ್ಕೊಂಡೇ ದೇವ್ರನ್ನ ಆರಾಧನೆ ಮಾಡ್ತೀನಿ, ಯಾಕೆ ಸಭೆಯಾಗಿ ಬರಲೇಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಏನ್ ಉತ್ತರ ಹೇಳ್ತೀನಿ ಅಂತ ಅನ್ಬಿಟ್ಟು ಒಬ್ರು ಒಂದು ಅದ್ಭುತವಾದ ಮಾತು ಹೇಳಿದ್ರು. ಒಂದ್ 10 ಸೌದೆ ಒಂದ್ ಕಡೆ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅದನ್ನ ಒಲೆ ಉರಿಸ್ತಾ ಇದಾರೆ ಅಂತ ಅನ್ಕೊಳ್ಳಿ. 10 ಸೌದೆನ ಉರಿತಾ ಇರುತ್ತೆ. ಈಗ ಒಂದು ಸೌದೆನ ತಗೊಂಡೋಗಿ ಒಂದಷ್ಟು ದೂರದಲ್ಲಿ ಪ್ರತ್ಯೇಕವಾಗಿ ಇಟ್ಬಿಟ್ರು. ಅದು ಎಷ್ಟೊತ್ತು ಉರಿಯುತ್ತೆ? ಒಂದಷ್ಟು ಕಾಲ ಉರಿಯುತ್ತೆ. ಆಮೇಲೆ ಏನಾಗುತ್ತೆ, ಸೌದೆ ಆರೋಗ್ಬಿಡುತ್ತೆ. ಆದ್ರೆ ಒಂದು ವೇಳೆ ಅದೇ ಸೌದೆ ಆ 10 ಸೌದೆಗಳ ಜೊತೆ ಇದ್ದಿದ್ರೆ ಏನಾಗಿರೋದು, 10 ಸೌದೆಗಳು ಉರಿತಾ ಇರುವಾಗ ಒಂದು ಸೌದೆಗೆ ಒಂದು ವೇಳೆ ಬೆಂಕಿ ಕಡಿಮೆ ಆದ್ರೂ ಕೂಡ ಪಕ್ಕದಲ್ಲಿರುವಂತ ಸೌದೆ ಉರಿತಾ ಇರುತ್ತೆ. ಅದರಿಂದ ಇದಕ್ಕೆ ಶಾಖ ಬಂದು ಇದು ಹತ್ಕೊಳ್ಳುತ್ತೆ. ಅದೇ ತರ ಪಕ್ಕದಲ್ಲಿರುವಂತದ್ದಕ್ಕೆ ಶಾಖ ಕಡಿಮೆ ಆಗಿ ಅದು ಸ್ವಲ್ಪ ಆರೋಗ್ಯ ತರ ಆದ್ರೆ ಇದರಿಂದ ಬರುವಂತ ಶಾಖದಿಂದ ಅದು ಹೊತ್ಕೊಳ್ಳುತ್ತೆ. ಆದ್ರೆ 10 ಸೌದೆಗಳನ್ನ ಒಟ್ಟಾಗಿ ಇಟ್ಟಾಗ ಒಂದಕ್ಕೆ ಶಾಖ ಕಡಿಮೆ ಆದ್ರೂ ಕೂಡ ಒಂದರಿಂದ ಇನ್ನೊಂದು ಹತ್ಕೊಂಡು ಎಲ್ಲ ಉರಿಯುತ್ತೆ ಕೊನೆಗೆ. ಆದ್ರೆ ಒಂದೊಂದು ತಗೊಂಡೋಗಿ ಎಲ್ಲೋ ಪ್ರತ್ಯೇಕವಾಗಿ ಇಟ್ಟುಬಿಟ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಹೊತ್ತು ಉರಿದು ಆಮೇಲೆ ಆರೋಗ್ಬಿಡುತ್ತೆ. ಅದೇ ರೀತಿನೇ ಸಭೆಯಾಗಿ ಕೂಡಿ ಬಂದು ನಾವು ದೇವರನ್ನ ಆರಾಧನೆ ಯಾಕೆ ಮಾಡಬೇಕು ಅಂತಂತಂದ್ರೆ, ನಾವು ಸಭೆಯಾಗಿ ಕೂಡಿ ಬರುವಾಗ ಒಬ್ಬರ ವಿಶ್ವಾಸದ ಒಬ್ಬರು ಬಲ ಹೊಂದಿಕೊಂಡು ನಾವೆಲ್ಲರೂ ದೇವರಿಗೋಸ್ಕರ ಜೀವಿಸ್ತಾ ಇರ್ತೀವಿ. ಆದ್ರೆ ನಾವು ಪ್ರತ್ಯೇಕವಾಗಿರುವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ವಿಶ್ವಾಸ ಒಂದ್ 2 ದಿವಸ ಇರುತ್ತೆ. ಆಮೇಲೆ ನಮ್ಮ ಸ್ಥಿತಿಗತಿಗಳು, ನಮ್ಮ ಪರಿಸ್ಥಿತಿಗಳು, ಕಷ್ಟ ದುಃಖ ಇದೆಲ್ಲ ನೋಡ್ತಾ ವಿಶ್ವಾಸದಲ್ಲಿ ನಾವೇ ಕುಗ್ಗಿ ಹೋಗ್ತೇವೆ. ನಮ್ಮ ವಿಶ್ವಾಸ ಬಲಹೀನವಾಗಿ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಲೋಕದಲ್ಲಿರುವಂತ ತುಂಬಾ ಸಂತೋಷ, ಆನಂದ ಇವುಗಳಲ್ಲೆಲ್ಲ ಮುಳುಗಿ ಹೋಗಿ ದೇವರನ್ನ ಮರೆತು ಹೋಗ್ತೇವೆ. ಒಂದು ಕುಗ್ಗಿ ಹೋಗ್ತೀವಿ, ಇಲ್ಲ ದೇವರನ್ನ ಮರೆತು ಹೋಗ್ತೀವಿ. ಆದ್ರೆ ಅದಾಗಬಾರದು ಅಂತಂದ್ರೆ ಸಭೆಯಾಗಿ ಒಟ್ಟಾಗಿ ಕೂಡಿ ಬರುವಾಗಲೇ ನಾವು ಒಬ್ಬರಿಂದ ಒಬ್ಬರು ವಿಶ್ವಾಸವನ್ನ ಬಲಪಡಿಸಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುತ್ತಾ ದೇವ ಜನಗಳೊಟ್ಟಿಗಿನ ಐಕ್ಯತೆಯಲ್ಲಿ ದೇವರಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದನೇ ನಾವೆಲ್ಲ ಉರಿಬೇಕು ಅಂತಂದ್ರೆ ಸಭೆಯಾಗಿರ್ಬೇಕು. ನಾನು ಒಬ್ನೇ ಇದ್ದು ಉರಿತೀನಿ ಅಂತಂದ್ರೆ ಅದು ಉರಿಯೋದಿಲ್ಲ, 2 ದಿವಸ ಆಮೇಲೆ ಅದು ಆರೋಗುತ್ತೆ. ಅದರಿಂದ ಸಭೆಯ ಐಕ್ಯತೆ ಬಹಳ ಮುಖ್ಯ ಅಂತ ಒಬ್ಬ ಸೇವಕರು ಹೇಳ್ತಾ ಇದ್ರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ರು. ಏನಂತಂದ್ರೆ ಯೋಹಾನನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ಅವರೊಂದು ಮಾತು ಹೇಳ್ತಾರೆ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ
ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನೆಂದ್ರೆ, ನೀವು ದುಡಿಯಿರಿ, ಆದರೆ ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡಿರಿ. ನಿತ್ಯ ಜೀವಕ್ಕಾಗಿ ಉಳಿಯುವಂತ ಆಹಾರಕ್ಕಾಗಿ ನೀವು ದುಡಿಯಿರಿ. ಅದನ್ನು ಕೊಡುವ ಹಾಗೆ ತಂದೆಯಾದ ದೇವರು ಮನುಷ್ಯ ಕುಮಾರನನ್ನ ಮುದ್ರೆ ಹಾಕಿದ್ದಾರೆ. ಅಂದ್ರೆ ನಾನು ಅದನ್ನ ನಿಮಗೆ ಕೊಡ್ತೀನಿ, ಅದಕ್ಕೋಸ್ಕರ ನಾನು ನೇಮಿಸಲ್ಪಟ್ಟಿದ್ದೇನೆ ಅಂತ ಅವ್ರು ಹೇಳೋದನ್ನ ನಾವು ಕಾಣುತ್ತೇವೆ. ಈ ತರ ನಾವು ಹೇಳುವಾಗ ಕೆಲವರು ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ಹಂಗಂದ್ರೆ ದುಡಿಬಾರ್ದಾ, ಹಂಗಾದ್ರೆ ವ್ಯಾಪಾರ ಮಾಡಬಾರ್ದಾ, ಸಂಪಾದನೆ ಮಾಡಬಾರ್ದಾ, ಮಾಡಿಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ, ನಾವು ಜೀವನ ಮಾಡೋದು ಹೆಂಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾವು ಕೆಲಸ ಮಾಡ್ಲೇಬೇಕು, ಕೆಲಸವನ್ನು ನಾವು ಮಾಡುವಂತೆ ನಮಗೆ ಕೆಲಸವನ್ನು ಕೊಟ್ಟಿರೋದು ದೇವರೇ. ಹಂಗನ್ಬಿಟ್ಟು ನಾವು ಕೆಲಸ ಮಾಡ್ಬೇಕು, ದುಡಿಬೇಕು, ಸಂಪಾದನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ದೇವರನ್ನೇ ಮರೆತು ಬಿಟ್ಟು ಯಾವಾಗ್ಲೂ ಕೆಲಸ ಮಾಡ್ಕೊಂಡು, ಯಾವಾಗ್ಲೂ ವ್ಯಾಪಾರಗಳು ಮಾಡ್ಕೊಂಡು, ಸಂಪಾದನೆ ಮಾಡ್ಕೊಂಡು ಅದರಲ್ಲೇ ಬದುಕಿದ್ರೆ ಅದೇ ಪಾಪ. ನಮ್ಮ ಪ್ರಧಾನ ಆಜ್ಞೆ ನಮ್ಗೇನಂತಂದ್ರೆ, ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಾವು ದೇವರನ್ನ ಪ್ರೀತಿಸಬೇಕು. ನಾವು ದೇವರನ್ನ ಮೊದಲಾಗಿ ಹುಡುಕಬೇಕು. ಅದು ಪ್ರಧಾನ ಕಟ್ಟಳೆ ನಮಗೆ. ದೇವರನ್ನ ನಾವು ಹುಡುಕುತ್ತಾ ನಾವು ಮಾಡುವಂತ ಈ ತರ ಎಲ್ಲಾ ಕೆಲಸವನ್ನ ಮಾಡಬೇಕು. ನಮ್ಮ ಕೆಲಸಗಳಾಗಿರಲಿ, ವ್ಯಾಪಾರಗಳಾಗಿರಲಿ, ಏನೇ ಆಗಿರಲಿ, ದೇವರನ್ನ ಹುಡುಕುವುದರೊಟ್ಟಿಗೆ, ದೇವರೊಟ್ಟಿಗಿನ ಅನ್ಯೋನ್ಯತೆ ಒಟ್ಟಿಗೆ ನಾವು ಮಾಡುವಂತವர்களಾಗಿರಬೇಕೆ ಹೊರತು ದೇವರೇ ಇಲ್ದಿರ ನಾವು ಏನ್ ಮಾಡಿದ್ರು ಕೂಡ ಅದು ಪಾಪ, ಕಡೆಗೆ ಅದು ನಮ್ಮನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಯೇಸು ಕ್ರಿಸ್ತನ ಹೇಳಿದ್ರು, ನೀವು ದುಡಿಯಿರಿ, ಆದ್ರೆ ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡಿ, ನಿತ್ಯ ಜೀವಕ್ಕಾಗಿ ಉಳಿಯುವಂತ ಆಹಾರಕ್ಕಾಗಿ ನೀವು ದುಡಿಯಿರಿ ಅಂತ ಅವ್ರು ಹೇಳಿದ್ರು. ಈ ಮಾತನ್ನ ಅವ್ರು ಯಾರಿಗೆ ಹೇಳಿದ್ರು ಅಂತಂದ್ರೆ, ಅವ್ರನ್ನ ಹುಡುಕಿ ಬಂದ ಜನಗಳಿಗೆ ಹೇಳಿದ್ರು. ಏನಾಯ್ತು ಅಂದ್ರೆ, ಅದಕ್ಕಿಂತ ಹಿಂದಿನ ದಿವಸ ಎಷ್ಟೋ ಜನಗಳು ಕೂಡಿ ಬಂದಿರ್ತಾರೆ. ಯೇಸು ಸ್ವಾಮಿ ಅದ್ಭುತ ಮಾಡಿ ರೊಟ್ಟಿಗಳನ್ನ, ಮೀನುಗಳನ್ನ ಎಲ್ಲರಿಗೂ ಆಶ್ಚರ್ಯಕರವಾಗಿ ಹಂಚಿಕೊಟ್ಟಿರ್ತಾರೆ. ಎಲ್ಲಾ ತಿಂದು ಹೋಗ್ಬಿಡ್ತಾರೆ. ತಿಂದು ಹೋದ್ಮೇಲಿಂದ ಇವ್ರಿಗೇನಾಗುತ್ತೆ ಅಂತಂದ್ರೆ, ರಾತ್ರಿ ಎಲ್ಲಾ ಮನೆಗಳು ಹೋಗ್ಬಿಟ್ರು. ಮತ್ತೆ ಬೆಳಿಗ್ಗೆ ಏನ್ ಮಾಡಿದ್ರು, ತಿರ್ಗಾ ಎಲ್ಲ ಅಲ್ಲಿಗೆ ಕೂಡಿ ಬಂದ್ರು. ಯೇಸು ಸ್ವಾಮಿ ಇಲ್ಲೇ ಇರ್ತಾರೆ, ಸರಿ ಮತ್ತೆ ಹೋದ್ರೆ ಮತ್ತೆ ರೊಟ್ಟಿ ಕೊಡ್ತಾರೆ ಅಂತ ಹುಡುಕಿ ಬಂದ್ರೆ ಅಲ್ಲಿ ಯೇಸು ಸ್ವಾಮಿ ಇಲ್ಲ. ಅವ್ರೇನ್ ಮಾಡಿದಾರೆ, ರಾತ್ರಿ ಸಮುದ್ರದ ಮೇಲೆ ನಡ್ಕೊಂಡು ಹೋಗಿ ಶಿಷ್ಯರೊಟ್ಟಿಗೆ ಬೋಟಲ್ಲಿ ಸೇರಿ ಬೇರೆ ದಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಇವ್ರಿಗೇನಂತಂದ್ರೆ, ರಾತ್ರಿ ಯೇಸು ಸ್ವಾಮಿ ಇಲ್ಲೇ ಇದ್ರು, ಒಂದೇ ಒಂದು ಬೋಟ್ ಇತ್ತು, ಆ ಬೋಟಲ್ಲಿ ಶಿಷ್ಯಂದ್ರೆಲ್ಲ ಹೋಗ್ಬಿಟ್ರು, ನಾವು ಎಲ್ಲ ಬೋಟಲ್ಲಿ ಹೋಗ್ಬಿಟ್ವಿ. ಯೇಸು ಸ್ವಾಮಿ ಇಲ್ಲಿ ಸಮುದ್ರ ದಾಟ್ಕೊಂಡು ಹೋಗೋದಕ್ಕೆ ಯಾವ್ದು ಬೋಟ್ ಅವ್ರ ಹತ್ರ ಇರ್ಲಿಲ್ಲ. ಆಗ ಇದ್ರೆ ಇವ್ರು ಇಲ್ಲೇ ಇರ್ಬೇಕು, ಆದ್ರೆ ಇಲ್ಲಿಲ್ಲ. ಅವಾಗ ಎಲ್ಲೋದ್ರು, ಹೆಂಗೋದ್ರು, ಎಲ್ಲಿದ್ದಾರೆ? ತುಂಬಾ ಆಶ್ಚರ್ಯ. ಮತ್ತೆ ಆ ಕಡೆ ದರದಿಂದ ಏನ್ ಮಾಡ್ತಾರೆ, ಈ ಕಡೆ ದಡಕ್ಕೆ ದಾಟ್ಕೊಂಡ್ ಬಂದು ಕಪೆರ್ನೌಮಿಗೆ ಬರ್ತಾರೆ. ಬಂದಾಗ ಅಲ್ಲಿ ಯೇಸು ಸ್ವಾಮಿ ಇರ್ತಾರೆ. ಬಂದ್ಬಿಟ್ಟು ಜನಗಳು ಒಂದೇ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಇಲ್ಲಿಗೆ ಯಾವಾಗ ಬರೋಣವಾಯಿತು, ನೀವು ಯಾವಾಗ ಬಂದ್ರಿ ಇಲ್ಲಿಗೆ ಅಂತ ಹೇಳ್ತಾರೆ. ಅಲ್ಲಿ ಬೋಟೆ ಇರ್ಲಿಲ್ಲ. ಬೋಟೆ ಇಲ್ಲ ಅಂತ ಕೂಡ ಯೇಸು ಸ್ವಾಮಿ ಬಂದಿದ್ದಾರೆ. ಅವಾಗ ಹೆಂಗ್ ಬಂದ್ರು ಅವರು? ಅವ್ರಿಗೆ ತುಂಬಾ ದೊಡ್ಡ ಪ್ರಶ್ನೆ ಆಗಿರ್ಬೇಕಾಗಿತ್ತು. ಆದ್ರೆ ಯೇಸು ಸ್ವಾಮಿ ನಾನು ಹೆಂಗ್ ಬಂದೆ ಅಂತ ಅವ್ರಿಗೆ ಹೇಳಿಲ್ಲ. ಅವ್ರು ಹೇಳಿದ್ರೆ ಏನ್ ಹೇಳ್ಬೇಕಾಗಿತ್ತು, ನಾನು ಸಮುದ್ರದ ಮೇಲೆ ನಡ್ಕೊಂಡ್ ಬಂದೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಆ ಉತ್ತರ ಅವ್ರಿಗೆ ಹೇಳಲಿಲ್ಲ. ಇದು ನಾನು ಇಲ್ಲಿಗೆ ಹೆಂಗ್ ಬಂದೆ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಆದ್ರೆ ನೀವೇನಕ್ ಬಂದಿದ್ದೀರಾ ಅಂತ ಯೇಸು ಸ್ವಾಮಿ ಹೇಳಿದ್ರು. ನೀವೇನಕ್ ಬಂದಿದ್ದೀರಾ ಅಂತಂದ್ರೆ, ನನ್ನನ್ನು ಇಷ್ಟೊಂದು ಕಷ್ಟಪಟ್ಟು ಅಲ್ಲೋಗಿ ಹುಡುಕಿ, ನಾನು ಅಲ್ಲಿಂದ ಅಂತ ಹೇಳಿ ಅಲ್ಲಿಂದ ದೋಣಿಗಳು ಮಾಡ್ಕೊಂಡು ಇಲ್ಲಿ ಗಂಟ ಬಂದು, ಸ್ವಾಮಿ ಎಲ್ಲಿದೆ ಅಂತ ನಾನು ಇಷ್ಟು ಕಷ್ಟಪಟ್ಟು ಹುಡುಕಿ ಬಂದಿದ್ದೀರಲ್ಲ, ಏನಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಹುಡುಕಿ ಬಂದಿದ್ದೀರಾ ಅಂತಂದ್ರೆ, ನಾನು ಹೇಳೋಂತ ವಾಕ್ಯಗಳು ಕೇಳಿ ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೋಸ್ಕರ ಅಲ್ಲ, ಸುಮ್ನೆ ರೊಟ್ಟಿ ತಿನ್ನೋದಕ್ಕೋಸ್ಕರ ಬಂದಿದ್ದೀರಾ. ದುಡಿಯಿರಿ, ಕಷ್ಟಪಡಿ, ಆದ್ರೆ ಕೆಟ್ಟೋಗಂತ ರೊಟ್ಟಿಗೋಸ್ಕರ ಕಷ್ಟಪಡಬೇಡಿ. ನೀವು ಇಷ್ಟೆಲ್ಲ ಕಷ್ಟಪಡ್ಕೊಂಡ್ ಬಂದಿರೋದು ಕೆಟ್ಟೋಗೋ ರೊಟ್ಟಿಯನ್ನು ಹುಡುಕಿಕೊಂಡು, ಅದಕ್ಕೋಸ್ಕರ ಕಷ್ಟಪಡಬೇಡಿ. ನಾನ್ ನಿತ್ಯ ಜೀವನ ಕೊಡ್ತೀನಿ, ಅದಕ್ಕೋಸ್ಕರ ಕಷ್ಟಪಟ್ಟು ನಾನು ಹುಡುಕಿ ಬನ್ನಿ ಅಂತ ಯೇಸು ಸ್ವಾಮಿ ಅವ್ರಿಗೆ ಬೈದ್ರು. ಇವತ್ತು ಎಷ್ಟೋ ಜನ ಯೇಸು ಸ್ವಾಮಿನ ಹುಡುಕಿ ಬರ್ತಾ ಇದಾರೆ. ಏನಕ್ಕೋಸ್ಕರ ಹುಡುಕಿ ಬರ್ತಾ ಇದಾರೆ, ಕಷ್ಟ ಪಡ್ತಾ ಇದಾರೆ ಅಂತಂದ್ರೆ, ಬರೀ ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಮಾತ್ರ. ಸ್ವಾಮಿ ನಮ್ ಕೆಲಸನ ಆಶೀರ್ವಾದ ಮಾಡು, ನಮ್ ವ್ಯಾಪಾರನ ಆಶೀರ್ವಾದ ಮಾಡು ಅಂತ ಬರೀ ಆಶೀರ್ವಾದಗಳಿಗೋಸ್ಕರ ಮಾತ್ರನೇ ದೇವರನ್ನ ಎಷ್ಟೋ ಜನ ಹುಡುಕ್ತಾ ಇದ್ದಾರೆ. ಆಶೀರ್ವಾದಗಳು ಹೊಂದಿಕೊಂಡು ಇವರು ಸಂತೋಷ, ಹಲ್ಲೆಲೂಯಾ, ಸ್ತೋತ್ರ, ಆಮೇನ್, ಸಾಕ್ಷಿ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ದೇವರಿಗೋ ದುಃಖ. ಯಾಕೆ ಅಂತಂದ್ರೆ, ಇವ್ರ ಆಶೀರ್ವಾದಗಳು ಹೊಂದ್ಕೊಂಡು ಆಶೀರ್ವಾದದಲ್ಲೇ ಮುಳುಗಿ ಹೋಗಿದ್ದಾರೆ. ಆದ್ರೆ ದೇವ್ರನ್ನ ಅವರು ಹುಡುಕ್ತಾ ಇಲ್ಲ. ದೇವ್ರನ್ನ ಹುಡುಕೋದಕ್ಕೆ ಅವ್ರಿಗೆ ಸಮಯನೇ ಇಲ್ಲ. ಆದ್ರೆ ನಾನು ನೀವು ಆತರ ಇರಬಾರ್ದು. ನಮ್ ಕೆಲಸಗಳು ಮಾಡ್ಬೇಕಾಗಿರೋದು ಮುಖ್ಯ, ವ್ಯಾಪಾರಗಳು ಮಾಡ್ಬೇಕಾಗಿರೋದು ಮುಖ್ಯ, ನಾವು ಜೀವನ ಮಾಡ್ಬೇಕಾಗಿರೋದು ಮುಖ್ಯ. ಆದ್ರೆ ಅದೇ ನಮ್ಮ ಮೂಲ ಧ್ಯೇಯ ಆಗಬಾರದು, ಅಥವಾ ಅದು ನಮ್ಮನ್ನ ದೇವರಿಗೆ ದೂರ ಮಾಡಬಾರದು. ದೇವರೊಟ್ಟಿಗೆ ಅದನ್ನ ಮಾಡಬೇಕಾಗಿರೋದು ನಮಗೆ ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ದಾನಿಯೇಲನನ್ನು ನೋಡುವಾಗ, ದಾನಿಯೇಲನು 127 ಸಂಸ್ಥಾನಗಳ ಮೇಲಿರುವಂತ 3 ಪ್ರಧಾನ ಅಧಿಕಾರಿಗಳಲ್ಲಿ ತಾನು ಒಬ್ಬನು. ಅಂತ ಸ್ಥಾನದಲ್ಲಿ ಇದ್ದುಕೊಂಡು ಸಹ
ದಿನಕ್ಕೆ 3 ಆವರ್ತಿ ತಾನು ತಪ್ಪದೆ ತನ್ನ ವಾಡಿಕೆಯಂತೆ ತಾನು ಪ್ರಾರ್ಥನೆ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ದಾನಿಯೇಲು ಅಷ್ಟು ಉನ್ನತವಾದ ಅಧಿಕಾರಿಯಾಗಿದ್ದು ತಾನು ಎಷ್ಟು ಬ್ಯುಸಿ ಆಗಿರಬೇಕು, ಆದ್ರೂ ಸಹ ಅದರ ಮಧ್ಯದಲ್ಲಿ 3 ಆವರ್ತಿ ತಾನು ತಪ್ಪದೆ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದ. ಕೆಲವೊಂದು ಸಾರಿ ತಾನು 21 ದಿವಸ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದ. ನಾವು 21 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀವಿ. ಅದನ್ನ ಎಲ್ಲಿ ಕಲ್ತ್ಕೊಂಡ್ವಿ? ದಾನಿಯೇಲನಿಂದ ಕಲ್ತ್ಕೊಂಡ್ವಿ. ಆಗ ಅಂತ ಉನ್ನತವಾದ ಸ್ಥಾನದ ಅಧಿಕಾರಿಯಾಗಿದ್ದು 21 ದಿನಗಳು ತನ್ನನ್ನು ಪ್ರತ್ಯೇಕಪಡಿಸಿಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ಅಂತಂತಂದ್ರೆ ಸಾಧಾರಣವಾದ ವಿಷಯನ? ಇವತ್ತು ಸ್ವಲ್ಪ ನಮ್ಮಲ್ಲಿ ಕೆಲಸ ಮಾಡುವಂತವ್ರು, ಸ್ವಲ್ಪ ವ್ಯಾಪಾರ ಮಾಡುವಂತವ್ರು, ಅಯ್ಯೋ 10 ನಿಮಿಷ ಟೈಮ್ ಇಲ್ಲ ಅಂತ ಇರ್ತಾರೆ. ದಾನಿಯೇಲನಿಗೆ 21 ದಿವಸ ಸಮಯ ಎಲ್ಲಿ ಸಿಕ್ತು? ಆದ್ರೆ ತಾನು ಆ ಸಮಯವನ್ನು ಮಾಡಿಕೊಂಡು ದೇವರನ್ನ ಹುಡುಕುತ್ತ. ನಾವು ದೇವರನ್ನ ಹುಡುಕಲೇಬೇಕಂತ ನಮ್ಮ ಮನಸ್ಸಿಗಿದ್ರೆ ನಮಗೆ ಏನೇ ಇದ್ರೆ ಅದ್ರ ಮಧ್ಯದಲ್ಲಿ ಸಮಯವನ್ನು ಮಾಡ್ಕೊಂಡು ಹುಡುಕ್ತೇವೆ. ಆದ್ರೆ ದೇವರನ್ನ ಹುಡುಕೋದು ನಮಗೆ ಪ್ರಧಾನ ಕರ್ತವ್ಯ ಆಗಿಲ್ಲ ಅಂತಂತಂದ್ರೆ ನಾವೇನ್ ಮಾಡ್ತೀವಿ? ಬಿಸಿ 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 ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಇದು ಸೈತಾನನ ಒಂದು ವಂಚನೆ. ನಮ್ಮನ್ನ ಈ ಲೋಕದ ಕೆಲಸಗಳಲ್ಲಿ ಕಟ್ಟಿ ಹಾಕಿ, ವ್ಯಾಪಾರದಲ್ಲಿ ಕಟ್ಟಿ ಹಾಕಿ, ದೇವರನ್ನ ಹುಡುಕೋದಕ್ಕೆ ಸಮಯವಿಲ್ಲ ಅಂತ ಹೇಳಿಕೊಂಡು ನಾವು ಬಿಸಿ 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 ಅಂತ ಬದುಕೊಂಡು ಒಂದ್ ದಿವಸ ನಾವು ನರಕಕ್ಕೆ ಹೋಗಬೇಕಂತ ಸೈತಾನ್ ಮಾಡುವಂತ ವಂಚನೆ. ಆದ್ರೆ ಅವರ ವಂಚನೆಯಿಂದ ನಾವು ಹೊರಬಂದು ನಮ್ಮ ಸಮಯವನ್ನು ನಾವು ದೇವರಿಗೋಸ್ಕರ ಉಪಯೋಗಿಸಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುತ್ತಾ ದೇವರು ನಮಗೆ ಕೊಟ್ಟಿರುವಂತಹ ಕೆಲಸವಾಗಿರಲಿ, ವ್ಯಾಪಾರವಾಗಿರಲಿ, ಏನನ್ನೇ ಆಗಲಿ ನಾವು ಮಾಡುವಂತವರುಗಳಾಗಿರಬೇಕು. ನೀವು ನನ್ನಲ್ಲಿರುವಾಗಲೇ ನೀವು ಫಲ ಕೊಡುವಿರಿ, ನಾನಿಲ್ಲದೆ ನೀವು ಏನನ್ನೂ ಮಾಡಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಹಾಗಾದ್ರೆ ದೇವರೊಟ್ಟಿಗೆ ಐಕ್ಯತೆ ಇಲ್ಲ ಅಂತಂದ್ರೆ ನಾವು ಹೋಗಿ ಸಂಪಾದನೆ ಮಾಡಕ್ಕಾಗಲ್ಲ ಅಂತಲ್ಲ. ದೇವರೊಟ್ಟಿಗೆ ಐಕ್ಯತೆ ಇಲ್ಲ ಅಂತಂದ್ರೆ ನಾವು ವ್ಯಾಪಾರ ಮಾಡಕ್ಕಾಗಲ್ಲ ಅಂತಲ್ಲ. ಲೋಕದಲ್ಲಿರುವಂತ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಎಷ್ಟೋ ಜನ ವ್ಯಾಪಾರ ಮಾಡ್ತಾರೆ, ದೊಡ್ಡ ದೊಡ್ಡ ಶ್ರೀಮಂತರುಗಳಾಗಿದ್ದಾರೆ. ಅವರೆಲ್ಲ ದೇವರ ಸಹಾಯದಿಂದನೇ ಶ್ರೀಮಂತರಾಗ್ಲಿಲ್ಲ. ಆದ್ರೆ ದೇವರಿಲ್ಲದೆ ನಾವು ಫಲ ಕೊಡೋದಿಲ್ಲ ಅಂತ ಅರ್ಥ ಏನು? ದೇವರಿಲ್ಲದೆ ನಾವು ಜೀವವನ್ನ ಪಡೆಯೋದಿಲ್ಲ ಅಂತ ಅರ್ಥ. ಹಣ ಸಂಪಾದಿಸಬಹುದು, ಶ್ರೀಮಂತರಾಗಬಹುದು, ದೊಡ್ಡ ಸ್ಥಿತಿಗೆ ಬರಬಹುದು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ದೇವರಿಲ್ಲದೆ ನಮ್ಮಲ್ಲಿ ಜೀವ ಇಲ್ಲ. ಸತ್ತು ನರಕಕ್ಕೆ ಹೋಗ್ಬೇಕಾಗತ್ತೆ ಒಂದ್ ದಿವಸ. ಆದ್ರೆ ನಾವು ನಿತ್ಯ ಜೀವ ಪಡೆಯಬೇಕು ಅಂತಂತಂದ್ರೆ ದೇವರೊಟ್ಟಿಗಿನ ಐಕ್ಯತೆ ನಮಗೆ ಬೇಕೇ ಬೇಕು. ಇವತ್ತು ನಾನು ನೀವು ಕೆಲಸ ವ್ಯಾಪಾರ ಅಂತ ಹೇಳಿ ದೇವರನ್ನ ಹುಡುಕೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಅದರೆಲ್ಲ ಮುಳುಗಿ ಹೋಗಿ ಒಂದ್ ದಿವಸ ನರಕಕ್ಕೆ ನಾವು ಗುರಿಯಾಗದ ಹಾಗೆ ನಮಗೆ ದೇವರು ಕೊಟ್ಟಿರುವಂತ ಈ ಕಾಲ ಅವಕಾಶಗಳನ್ನ ಅಮೂಲ್ಯ ಅಂತ ಎಣಿಸಿ ನಾವು ದೇವರನ್ನ ಹುಡುಕೋದಕ್ಕೆ ತಪ್ಪದೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರತಿ ದಿವಸ ಪ್ರಾರ್ಥನೆ ಮಾಡೋಣ, ಪ್ರತಿ ದಿವಸ ದೇವರ ವಾಕ್ಯವನ್ನು ಓದೋಣ. ಭಾನುವಾರ ಒಂದು ದಿವಸ ಆರಾಧನೆ ಸಮಯ, ನಮ್ಮ ಕೆಲಸ ವ್ಯಾಪಾರ ಬದಿಗಿಟ್ಟು ಸಮಯಕ್ಕೆ ಸರಿಯಾಗಿ ದೇವರ ಆಲಯಕ್ಕೆ ನಾವು ಹೊರಟು ದೇವರ ಜನರೊಟ್ಟಿಗೆ ಸೇರಿ ನಾವು ಆರಾಧನೆ ಮಾಡುತ್ತಾ ದೇವರಲ್ಲಿ ಬಲ ಹೊಂದಿ ನಾವು ಬರೋಣ. ಆನಂತರ ನಮಗೆ ಏನೇ ಕೆಲಸ ಕಾರ್ಯಗಳಿದ್ರು ಸಹ ನಾವು ಗಮನಿಸಿಕೊಳ್ಳೋಣ, ತಪ್ಪಾಗೋದಿಲ್ಲ. ಆದ್ರೆ ದೇವರು ಮೊದಲು, ದೇವರೊಟ್ಟಿಗಿನ ಐಕ್ಯತೆ ನಮಗೆ ಮೊದಲು. ಅದಿಲ್ಲ ಅಂತಂದ್ರೆ ನಮ್ಮಲ್ಲಿ ಜೀವ ಇಲ್ಲ ಎಂಬುದಾಗಿ ಅರ್ಥ. ಒಂದು ದಿವಸ ನಾನು ನೀವು ನರಕ ಪಾಲಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಅದರ ಆಗದ ಹಾಗೆ ದೇವರು ನಮಗೆ ಕೊಟ್ಟಿರುವಂತಹ ಕಾಲ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳುತ್ತಾ ದೇವರ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರವೇಶಿಸುವ ಹಾಗೆ ದೇವರೊಟ್ಟಿಗಿನ ಐಕ್ಯತೆಯಲ್ಲಿ ನಾವು ಜೀವಿಸುತ್ತಾ ಆ ನಂತರ ಎಲ್ಲವನ್ನೂ ಸಹ ಮಾಡೋಣ. ದೇವರು ನಮ್ಮ ಒಟ್ಟಿಗಿರುತ್ತಾರೆ, ನಮ್ಮನ್ನು ನಡೆಸ್ತಾರೆ.